ಕೂಡ ಉಂಟು. ಬಟ್ ಸಿಸ್ಟಮ್ ಯಾವ ತರ ಪರ್ಟಿಕ್ಯುಲರ್ಲಿ ಯಾವ ವಿಷನ್ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಹೊರಟಿದೆ ಅದನ್ನ ನಾವು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಬಟ್ ಓನ್ಲಿ ದ ಪ್ರೈಸ್ ಫ್ಯಾಕ್ಟರ್ ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಸಿಸ್ಟಮ್ ಅನ್ನ ನಾವು ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಇಟ್ಸ್ ಅ ವೆರಿ ನ್ಯಾಚುರಲ್ ಪ್ರೋಸೆಸ್ ಇನ್ ದ ಟರ್ಮ್ಸ್. ಅಂದ್ರೆ ಅವ್ರ ಅಸೆಟ್ ಅವ್ರ ಕಂಟ್ರೋಲ್ ಇರುತ್ತೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಸಿಸ್ಟಮ್ ಇಂದ ಅವ್ರು ಎಕ್ಸಿಟ್ ಆಗ್ಬೋದು. ಓಕೆ. ಒಂದೊಂದ್ಸಲ ಒಂದು ಪಾಸಿಟಿವಿಟಿನೂ ಇರುತ್ತೆ. ಎನಿ ಟೈಮ್ ವಿಡ್ರಾಲ್ ಅವ್ರ ಅಸೆಟ್ ಅವ್ರ ಕಂಟ್ರೋಲ್ ಇರೋದು ಪಾಸಿಟಿವಿಟಿ ಆಗು ಇರೋದುಂಟು. ಇನ್ನೊಂದ್ ಕಡೆ ಅದು ನೆಗೆಟಿವ್ ಆಗು ಕೂಡ ಇರುತ್ತೆ. ವೈ ನೆಗೆಟಿವ್ ಅಂದ್ರೆ ಸಿಸ್ಟಮ್ ಅನ್ನ ಕಂಪ್ಲೀಟ್ಲಿ ಮ್ಯಾನುಪ್ಯುಲೇಟ್ ರೀತಿಯಲ್ಲಿ ಒಂದೊಂದ್ಸಲ ಆ ರೀತಿ ಇರೋದ್ರಿಂದ ಏನಾಗುತ್ತೆ, ಮ್ಯಾನುಪ್ಯುಲೇಷನ್ಸ್ ನಾವು ನೋಡ್ತೀವಿ. ಬಟ್ ಸಿಸ್ಟಮ್ ಸ್ಟ್ರಾಂಗ್ ಇದ್ದಾಗ, ಲಿಕ್ವಿಡಿಟಿ ಸ್ಟ್ರಾಂಗ್ ಇದ್ದಾಗ, ಅದಕ್ಕೆ ಆದಂತ ಜನ ಅದನ್ನ ಟ್ರಸ್ಟ್ ಬಿಲ್ಡ್ ಮಾಡಿದಾಗ ಅದಕ್ಕೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ ಅನ್ನೋದಕ್ಕೆ LGN ಸಾಕಷ್ಟು ಉದಾಹರಣೆನ ಕೊಟ್ಟಿದೆ. ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದ್ರೆ, ಯಾವ ತರ ನಾವು ವ್ಯಾಲೆಟ್ ಅನ್ನ ಲೈಕ್ ಕನೆಕ್ಟ್ ಮಾಡ್ಕೋಬೇಕು ಟೋಕನ್ ಪಾಕೆಟ್ ಅಲ್ಲಿ, ಅಂಡ್ ದೆನ್ ಬಿಟ್ಗೆಟ್ ವ್ಯಾಲೆಟ್ ಅಲ್ಲಿ ಯಾವ ತರ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನಾವು ಇಂಟ್ರೆಸ್ಟ್ ಅನ್ನ ವಿಡ್ರಾ ಮಾಡಬಹುದು, ಯಾವ ತರ ರಿವಾರ್ಡ್ಸ್ ಬರ್ತಾ ಇದೆ ಅದನ್ನ ಯಾವ ತರ ವಿಡ್ರಾ ಮಾಡಬಹುದು, ಅಂಡ್ ದೆನ್ ಏನು ಸಿಸ್ಟಮಿನ ವಿಷನ್. ಪ್ರೈಸ್ ಫ್ಯಾಕ್ಟರ್ ನ ಹೊರತಾಗಿ ನಾವೇನ್ ಲಾಸ್ಟ್ ಫ್ಯೂ ಡೇಸ್ ಇಂದ ಏನ್ ನೋಡಿದ್ವಿ, ಅದ್ರದ್ದು ಸ್ವಲ್ಪ ಜನರಲ್ ಡಿಸ್ಕಷನ್ ಇರುತ್ತೆ. ಅದನ್ನ ಆದ್ಮೇಲೆ ವ್ಯಾಲೆಟ್ ಬಗ್ಗೆ, ವಿಡ್ರಾಲ್ಸ್ ಬಗ್ಗೆನೂ ಕೂಡ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಯಾಕಂದ್ರೆ ಎಲ್ಲರಿಗೂ ಕೂಡ ನಾನು ಲೈಕ್ ವಿಡ್ರಾಲ್ಸ್ ಆಗ್ಲಿ ಎಲ್ಲರಿಗೂ ಕೂಡ ಸಿಸ್ಟಮ್ ಹೇಳ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಟೆಕ್ನಿಕಲ್ ಸೆಷನ್ ಅಲ್ಲಿ ನೀವು ಬರೋದ್ರಿಂದ ಒಂದು ಅಥವಾ ಎರಡೋ ಮೂರೋ ಟೋಕನ್ ನೀವು ವಿಡ್ರಾಲ್ಸ್ ಅಥವಾ ಯಾವ ತರ ರಿವಾರ್ಡ್ಸ್ ಬರ್ತಾ ಇದೆ, ಅವನ್ನೆಲ್ಲ ತಿಳ್ಕೊಂಡಾಗೆ ಏನಾಗುತ್ತೆ, ವೆರಿ ಈಸಿ ನಿಮ್ಮ ಅಕ್ಸೆಸಿಬಿಲಿಟಿಯಲ್ಲಿ ನೀವು ಅದನ್ನ ಪ್ರೋಸೆಸ್ ಮಾಡ್ಕೋಬಹುದು. ಓಕೆ. ನೋಡಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಆಲ್ರೆಡಿ ನಾವು ನೋಡಿದ್ವಿ ಯಾವುದೇ ಒಂದು ಸಿಸ್ಟಮಿನ ಒಂದು ಪೊಟೆನ್ಶಿಯಲ್. ಅದ್ರದ್ದು ಪೊಟೆನ್ಶಿಯಲ್ ಯಾವ ತರ ನಾವು ಕೌಂಟ್ ಮಾಡಬಹುದು ಯಾವುದೇ ಒಂದು ಕ್ರಿಪ್ಟೋದಲ್ಲಿ ಟೋಕನ್ ಅಂತ ಬಂದಾಗ, ದಟ್ಸ್ ಅ ಲಿಕ್ವಿಡಿಟಿ. ಓಕೆ. ಆ ಲಿಕ್ವಿಡಿಟಿ ಎಷ್ಟು ಸ್ಟ್ರಾಂಗ್ ಆಗಿದೆ ಸಿಸ್ಟಮ್ ಅಲ್ಲಿ, ಎಷ್ಟು ಹೋಲ್ಡ್ ಆಗಿದೆ, ಯಾವ ಪೊಟೆನ್ಶಿಯಲ್ ಅಲ್ಲಿ ಅದನ್ನ ಬೈಯರ್ಸ್ ಬೈಯಿಂಗ್ ಮಾಡ್ತಾ ಇದಾರೆ, ಅದನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ. ಅದನ್ನ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ LGNS ನ ಲಿಕ್ವಿಡಿಟಿ ಲಾಸ್ಟ್ ಒಂದು 4-5 ಡೇಸ್ ಬಿಫೋರ್ ನಾವು ನೋಡಿದ್ವಿ. ಎಷ್ಟು ಮಟ್ಟದಲ್ಲಿ ಯೂಜ್ ವಿಡ್ರಾಲ್ಸ್ ಆಗಿದೆ. ಓಕೆ. ಹ್ಯೂಜ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ವಿಡ್ರಾಲ್ಸ್ ಸಿಸ್ಟಮ್ ಇಂದ ತಗೊಂಡಿರ್ತಕ್ಕಂಥದ್ದು ನಾವು ನೋಡಿದೀವಿ. ಆ ಟೈಮಲ್ಲಿ ವೇರಿಯಸ್ ಫ್ಯಾಕ್ಟರ್ಸ್ ಇರ್ಬೋದು. ಓಕೆ. ಅದ್ರ ಜೊತೆ ಪ್ಯಾನಿಕ್ ಸೆಲ್ಲರ್ಸ್ ಕೂಡ ಇರ್ತಾರೆ. ಅದ್ರ ಜೊತೆ ಬೇರೆ ಬೇರೆ ಇಂಪ್ಯಾಕ್ಟ್ ಎಮೋಷನ್ಸ್ ಲೈಕ್ ಡಿಸಿಷನ್ಸ್ ನ ತಗೊಂಡು ಸಿಸ್ಟಮ್ ಇಂದ ಎಕ್ಸಿಟ್ ಆಗಿರ್ತಕ್ಕಂಥ ನಾವು ನೋಡಿದೀವಿ. ಅದಾದ್ರೂ ಕೂಡ ಸಿಸ್ಟಮ್ ಅಲ್ಲಿ ಎಷ್ಟು ಲಿಕ್ವಿಡಿಟಿ ಹೊಂದಿದೆ. ಈಗ LGNS ಲಿಕ್ವಿಡಿಟಿ ನಾಟ್ ಓನ್ಲಿ ಪಾಲಿಗೋನಲ್ ಮಾತ್ರ ಇಲ್ಲ. ಓಕೆ. LGNS ನ ಲಿಕ್ವಿಡಿಟಿ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಇದೆ. LGNS ಒರಿಜಿನ್ ಏನಿದೆ, ತಂದೆ ಆದಂತ ಬ್ಲಾಕ್ ಚೈನ್ ನ ಏನ್ ಆಲ್ರೆಡಿ ರೆಡಿ ಮಾಡಿದೆ ಕಮ್ಯುನಿಟಿ, ಅದನ್ನ ಆಲ್ರೆಡಿ ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ವಿತೌಟ್ ನಾವು ಕೂಡ ಅದಕ್ಕೆ ಯಾವ ತರ ಕನ್ವರ್ಟ್ ಆಗ್ಬೇಕು, ಅದನ್ನ ಯಾವ ತರ ಬಳಸಬೇಕು ಅನ್ನೋದನ್ನ ಅನುಬೀಸ್ ಬ್ಲಾಕ್ ಚೈನ್ ಆಲ್ರೆಡಿ ಪ್ರೂವ್ ಮಾಡ್ತಾ ಇದೆ. ಜನಗಳು ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಕೂಡ ಅದರಿಂದ ಆಲ್ರೆಡಿ ಸ್ಟಾರ್ಟೆಡ್. ಎಲ್ಲರೂ ಅಲ್ಲೂ ಕೂಡ ಸ್ಟೇಕಿಂಗ್ ಬೆನಿಫಿಟ್ ಸಿಗ್ತಾ ಇದೆ. LGNS ನ ಸೇಲ್ ಮಾಡಿ ಅಲ್ಲೂ ಕೂಡ ಡಾಲರ್ಗೆ ಕನ್ವರ್ಷನ್ ಕೂಡ ನಡೀತಾ ಇದೆ. ಎರಡು ಲಿಕ್ವಿಡಿಟಿ ನಾವು ನೋಡೋದಾದ್ರೆ, LGNS ನ ಪಾಲಿಗಾನ್ LGNS ನಲ್ಲಿ ಪ್ರೈಸ್ $2.88 ನಡೀತಾ ಇದೆ. ಅದೇ LGNS ನ ಬೆಲೆ ಅನುಬೀಸ್ ಅಲ್ಲಿ ಎಷ್ಟು ನಡೀತಾ ಇದೆ, $3.46 ನಡೀತಾ ಇರ್ತಕ್ಕಂಥದ್ದನ್ನ ನೋಡಬಹುದು. ಇದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಅದನ್ನ ಆಲ್ರೆಡಿ ನಾನು ಲಾಸ್ಟ್ ಲೈಕ್ ಸೆಷನ್ ಅಲ್ಲಿ ಲೈಕ್ ಹೇಳಿದೀನಿ ಕೂಡ. ಎರಡು ಬ್ಲಾಕ್ ಚೈನ್ ಅಲ್ಲೂ ಈಗ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಲಿಕ್ವಿಡಿಟಿ ನೋಡ್ತಾ ಇದ್ರ $300 ಮಿಲಿಯನ್ ಇದೆ. ಓಕೆ. ಅನುಬೀಸ್ LGNS ಅಲ್ಲಿ ನೋಡಿದ್ರೆ $273 ಮಿಲಿಯನ್ ಲಿಕ್ವಿಡಿಟಿ. ಓಕೆ. ಅಂದ್ರೆ ಇಷ್ಟು ವಿಡ್ರಾಲ್ಸ್ ಆದ್ರೂ ಕೂಡ ಸಿಸ್ಟಮ್ ಅಲ್ಲಿ ಎಷ್ಟು ಲಿಕ್ವಿಡಿಟಿ ಸ್ಟ್ರಾಂಗ್ ಇದೆ ಅಂತಕ್ಕಂಥದ್ನ ನಾವು ಇದನ್ನ ಕಂಪ್ಯಾರಿಸನ್ ಮಾಡಬಹುದು. ಸಿಸ್ಟಮ್ ಯಾವ ತರ ಸ್ಟ್ರಾಂಗ್ ಆಗಿ ಒಂದು ಪೊಟೆನ್ಶಿಯಲ್ ನ ಹೊಂದಿದೆ ಲಿಕ್ವಿಡಿಟಿಯಲ್ಲಿ ಅಂತಕ್ಕಂಥದ್ದು. ಅಂಡ್ ದೆನ್ ನಾವು ತಿಳ್ಕೊಬೇಕಾಗಿರೋ ವಿಚಾರಗಳು ಏನು ಅಂತಂದ್ರೆ, ಟೋಟಲ್ LGNS ಸ್ಟೇಕ್ ಆಗಿರ್ತಕ್ಕಂಥದ್ದು ಸಿಸ್ಟಮ್ ಅಲ್ಲಿ ಟೋಟಲ್ ಎಷ್ಟು LGNS ಸ್ಟೇಕ್ ಆಗಿದೆ, ಅದನ್ನು ಕೂಡ ನಾವು ಚೆಕ್ ಮಾಡಬಹುದು. ನೋಡ್ತಾ ಇದ್ದೀರಾ, ಹತ್ತತ್ರ 275 CR ಟೋಟಲ್ LGNS ಸ್ಟೇಕ್ ಆಗಿರ್ತಕ್ಕಂಥದ್ದು. ಇದರಲ್ಲಿ 360 ದಿನಕ್ಕೆ ಜನಗಳು 360 ದಿನದ ಬಾಂಡಿಗೆ ಸ್ಟೇಕ್ ಮಾಡಿದ್ದಾರೆ, 600 ದಿನಕ್ಕೆ ಸ್ಟೇಕ್ ಮಾಡಿದ್ದಾರೆ, ಎನರ್ಜಿಗೋಸ್ಕರ ಸ್ಟೇಕ್ ಮಾಡಿರೋದುಂಟು, ಅಂಡ್ ದೆನ್ ಡಾವ್ ಪೀಪಲ್ ಕೂಡ ಇದರಲ್ಲಿ ಸ್ಟೇಕ್ ಮಾಡಿರೋದುಂಟು, ಸ್ಟೇಬಲ್ ಕಾಯಿನಿಗೋಸ್ಕರ ಇದರಿಂದ ಬರ್ನಿಂಗ್ ಆಗ್ತಾ ಇರ್ತಕ್ಕಂಥದ್ದು LGNS ಉಂಟು. ಅಂದ್ರೆ ನಾವ್ ಹೇಳ್ತಾ ಇರೋದು, ಯಾರು ಎಷ್ಟೇ ವಿಡ್ರಾ ಮಾಡಿದ್ರು ಕೂಡ ಸಿಸ್ಟಮ್ ಅಲ್ಲಿ ಟೋಕನ್ಸ್ ಯಾವ್ಯಾವ ಪಾರ್ಟ್
ಅಲ್ಲಿ ಯಾವ ಫಾರ್ಮೆಟ್ ಅಲ್ಲಿ ಟೋಕನ್ಸ್ ಲಾಕ್ ಆಗಿದೆ ಅಂತಕ್ಕಂಥ ತಿಳ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಅಂದ್ರೆ ಶೇಕಡ 275 CR ಟೋಕನ್ಸ್ ಅಲ್ಲಿ LGNS ಅಲ್ಲಿ ಸಮ್ ಪರ್ಸೆಂಟೇಜ್ 360 ಡೇಸ್ ಅಲ್ಲಿ ಇರುತ್ತೆ, ಸಮ್ ಪರ್ಸೆಂಟೇಜ್ 600 ಡೇಸ್ ಇರುತ್ತೆ, ಎನರ್ಜಿ ಸ್ಟೇಕಿಂಗ್ ಅಂದ್ರೆ ಈ ತರ ಆಲ್ರೆಡಿ ಡಿವೈಡ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಎಲ್ಲರೂ ಕೂಡ ಅಟ್ ಎ ಟೈಮ್ ಸಿಸ್ಟಮ್ ಇಂದ ಯಾರು ಕೂಡ ಎಕ್ಸಿಟ್ ಆಗಿ ಸಿಸ್ಟಮ್ ಇದನ್ನ ವ್ಯಾನಿಶ್ ಮಾಡ್ತಕ್ಕಂಥ ಪ್ರೊಬಾಬಿಲಿಟಿ ನಾವಿಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ LGNS ತಮ್ಮದೇ ಆದಂತ ಬೇರೆ ಬೇರೆ ವಿಧಾನದಲ್ಲಿ ಜನಗಳು ಸ್ಟೇಕ್ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಯಾಕಂದ್ರೆ ಲಾಸ್ಟ್ ನಾವು ನೋಡಿದೀವಿ, ನೀವು ಮಿಂಟ್ ಆಪ್ಷನ್ ಹೋದ್ರೆ ಲಾಸ್ಟ್ ಒಂದು ಫ್ಯೂ ಡೇಸ್ ಬಿಫೋರ್ 360 ಡೇಸ್ ಲಾಂಗ್ ಟರ್ಮ್ ಏನಿದೆ, ಡೈಲಿ ಅರೌಂಡ್ NFT ಗೋಸ್ಕರ ಅಂದ್ರೆ ಯಾರೆಲ್ಲ ರ್ಯಾಂಕ್ ರಿವಾರ್ಡ್ಸ್ ಸಿಸ್ಟಮ್ ಅಲ್ಲಿ ರ್ಯಾಂಕ್ ರಿವಾರ್ಡ್ಸ್ ನ ಅಚೀವ್ ಮಾಡಿದ್ದಾರೆ, ಸೊ ಅವರಿಗೆ NFT ಅಂತಕ್ಕಂಥದ್ದು ಲೈಕ್ ಕಂಪಲ್ಸರಿ. ಸೊ ಆ NFT ನ ಖರೀದಿ ಮಾಡ್ಲಿಕ್ಕೆ, ಸೊ 360 ದಿನದ ಸ್ಟೇಕಿಂಗ್ ಪ್ರೋಗ್ರಾಮ್ ಅಲ್ಲಿ ಆ ಪ್ರತಿದಿನ 50,000 LGNS, 10,000 LGNS, 20,000 LGNS, 1 ಲಕ್ಷ LGNS, ಈ ರೀತಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು 360 ದಿನಕ್ಕೆ ತಮ್ಮ ಸ್ಟೇಕ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಸೊ ಈ ತರ ಬೇರೆ ಬೇರೆ 600 ದಿನಕ್ಕಾಗಿರ್ಬೋದು ಸ್ಟೇಕ್ ಆಗಿರ್ತಕ್ಕಂಥದ್ನ ನಾವು ಇಲ್ಲಿ ನೋಡ್ಬೋದು. ಸೊ ಆಲ್ರೆಡಿ ಲಾಸ್ಟ್ ಒಂದು ಫ್ಯೂ ಡೇಸ್ ಬಿಫೋರ್ ನಾವು ಏನ್ ಸಿನಾರಿಯೋ ಆಗಿತ್ತು, ಸೊ ಯಾರೆಲ್ಲ ಸಿಸ್ಟಮ್ ಬಗ್ಗೆ ಲೈಕ್ ಟ್ರಸ್ಟ್ ಇತ್ತು, ಯಾರು ಒರಿಜಿನ್ ಇಷ್ಟಪಡ್ತಿದ್ರು, ಅವರು ಲೈಕ್ ಸಿಸ್ಟಮ್ ಇಂದ ಕನೆಕ್ಟ್ ಆಗಿ ಸಿಸ್ಟಮ್ ನ ಹೋಲ್ಡ್ ಸ್ಟೇ ಆಗಿರ್ತಕ್ಕಂಥದ್ದು ನೋಡಿದೀವಿ. ಓಕೆ, ಸೊ ಯಾರು ಸಿಸ್ಟಮ್ ಒರಿಜಿನ್ ಬಗ್ಗೆ ಟ್ರಸ್ಟ್ ಇಲ್ಲ 100% ಅಂತವ್ರೆಲ್ಲರೂ ಕೂಡ ಎಕ್ಸಿಟ್ ಆಗ್ಲೇಬೇಕು. ಅವ್ರು ಯಾರು ಕೂಡ ಸಿಸ್ಟಮ್ಗೆ ನೆಸರಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ವರ್ಕ್ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯ ಶಾರ್ಟ್ ಟರ್ಮ್ ಕ್ವಿಕ್ ಸ್ಕೀಮ್, ಯಾವುದೇ ರೀತಿಯ 3 months 4 months 2x 3x ಬೇಸ್ಡ್ ಆಗಿ ನಡೀತಾ ಇರ್ತಕ್ಕಂಥ ಸಿಸ್ಟಮ್ ಅಲ್ಲ ಇದು. ಓಕೆ, ಸೊ ಪ್ರೋಟೋಕಾಲ್ ಮಾರ್ಕೆಟಿಂಗ್ ಒಂದು ಲೈಕ್ ಸಿಸ್ಟಮ್ ಕ್ರಿಪ್ಟೋ ಪ್ರೋಟೋಕಾಲ್ ಅಲ್ಲಿ ಎಲ್ಲ ಒಂದು ನೆಗೆಟಿವಿಟಿ ಇದೆ. ಪ್ರೈಸ್ ಫ್ಯಾಕ್ಟರ್ ಮೇಲೆ ಯಾವ ತರ ಪ್ರಾಫಿಟ್ ಡಿಸೈಡ್ ಆಗ್ತಾ ಇತ್ತು, ಅದು ಇಲ್ಲ ಆಗಲ್ಲ. ಕಾಂಪೌಂಡಿಂಗ್ ಇಸ್ ದ ಪ್ರೈಸ್ ಅಂತ ಹೇಳ್ಬೋದು. ಅಂಡ್ ದೆನ್ ಸಾಕಷ್ಟು ಒಂದು ಮ್ಯಾನುಪುಲೇಷನ್ ಏನು ಒಂದು ಓನ್ಲಿ ದ ಫ್ಯೂ ಪೀಪಲ್ಸ್, ಯಾವುದೇ ಒಂದು ಕ್ರಿಪ್ಟೋ ತಗೊಳ್ಳಿ, ಲಕ್ಷಾಂತರ ಕ್ರಿಪ್ಟೋಗಳು ಮಾರ್ಕೆಟ್ ಅಲ್ಲಿ ಇದೆ, ಅದನ್ನ ಮ್ಯಾನುಪುಲೇಟ್ ಮಾಡಿ ಅಂದ್ರೆ ಅದರಲ್ಲಿ ಓನ್ಲಿ ದ ಫ್ಯೂ ಪೀಪಲ್ಸ್, ಓನ್ಲಿ ದ 20 to 30% ಪೀಪಲ್ ಮಾರ್ಕೆಟ್ ಅಲ್ಲಿ ಮೇಕಿಂಗ್ ಬೆನಿಫಿಟ್. ಬಟ್ 70% ಕಂಟ್ರೋಲ್ ಏನಾಗಿದೆ ಥ್ರೂ ಕಂಪ್ಲೀಟ್ ಮಿಲಿಯನರ್ಸ್ ಅದನ್ನ ಕಂಟ್ರೋಲ್ ಮಾಡಿ ಕ್ರಿಪ್ಟೋ ಅಲ್ಲಕ್ಕೆ ಮ್ಯಾನುಪುಲೇಷನ್ಸ್ ನೋಡ್ತಾ ಇದೀವಿ. ಸೊ ಈ ತರ ಸಾಕಷ್ಟು ಚಾಲೆಂಜಸ್ ನ ಇಟ್ಕೊಂಡು LGNS ಹೊರಟಿರ್ತಕ್ಕಂಥದ್ದು ಸಾಕಷ್ಟು. ಅಂದ್ರೆ ಇದಕ್ಕೆಲ್ಲ ಒಂದು ಪ್ರೊಡಕ್ಟಿವಿಟಿ, ಒಂದು ಲೈಕ್ ಪ್ರಾಜೆಕ್ಟ್ ಮುಖಾಂತರ ಸಿಸ್ಟಮ್ ರನ್ ಆಗ್ತಾ ಇರತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಸಾಕಷ್ಟು ಜನ ಇಲ್ಲಿ ಲೈಕ್ ನಾವು ನೋಡ್ಬೋದು ಅವರ ಸೆಟ್ ಅವ್ರ ಕಂಟ್ರೋಲ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಮಲ್ಲಿ ಇರ್ತಕ್ಕಂಥ LGNS ನ ನೀವು ಡೈ ಕನ್ವರ್ಟ್ ಮಾಡ್ಬೋದು. ಡೈ ಇಂದ USDT ನಾವು ನೋಡ್ತಾ ಇದೀವಿ. ಸಾಕಷ್ಟು ವೇಲಿ ಲಿಕ್ವಿಡಿಟಿ ರಿಮೂವ್ ಆಗಿದ್ರು ಕೂಡ ಯಾವ ಮಟ್ಟದಲ್ಲಿ ಮತ್ತೆ ಎಗೇನ್ ಬೈಯರ್ಸ್ ಕನೆಕ್ಟ್ ಆಗಿದ್ದಾರೆ, ಮತ್ತೆ ಬೈಯಿಂಗ್ ನಡೀತಾ ಇದೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಹೊಸ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ಯಾವ ತರ ಅಂತಂದ್ರೆ BTC ಬಿಟ್ ಕಾಯಿನ್ ಕೂಡ ಸಾಕಷ್ಟು ರೀತಿಯಲ್ಲಿ ಮ್ಯಾನುಪುಲೇಟ್ ಅಂದ್ರೆ ಲೈಕ್ ಅಪ್ಸ್ ಅಂಡ್ ಡಂಪ್ಸ್ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅಲ್ಲೂ ಕೂಡ ಲೈಕ್ 16 lakhs ಇಂದ ಅಪ್ ಟು 50 lakhs ಹೋಗಿರೋದು ಉಂಟು, 50 ಇಂದ 16. ಅಂದ್ರೆ ಒಂದು ಸಲ ಸಿಸ್ಟಮ್ ಟ್ರಸ್ಟ್ ಮಾರ್ಕೆಟ್ ಅಲ್ಲಿ ಪೀಪಲ್ ಗೆ ಬಿಲ್ಡ್ ಆಯ್ತು, ಬಿಲೀವ್ನೆಸ್ ಬಂತು ಅಂದ್ರೆ ಆಟೋಮೆಟಿಕ್ಲಿ ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಯಾರು ರೂಲ್ ಮಾಡ್ತಾರೆ ಅಂದ್ರೆ ಪೀಪಲ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಹೊಸ ಜನ ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ, ಕನೆಕ್ಟ್ ಆಗೋರು ಆಗ್ತಾ ಇರ್ತಾರೆ. ನೋಡಿ BTC ಪೀಪಲ್ ಬಿಲೀವ್ ಮಾಡಿದ್ದಾರೆ, ಮಾರ್ಕೆಟ್ ಅಲ್ಲಿ ಇದೆ. ಸೊ ಅದನ್ನ ಜನಗಳು ಕಂಟ್ರೋಲ್ ಮಾಡ್ಕೊಂಡು ಜನಗಳು ಅದಕ್ಕೆ ಬೆಲೆ ಕೊಡ್ತಾ ಇರ್ತಾರೆ. ಅದೇ ರೀತಿ LGNS ಅಲ್ಲೂ ಕೂಡ ಎಷ್ಟೇ ಜನ ಸಿಸ್ಟಮ್ ಅಲ್ಲಿ ಹೋಗ್ತಾ ಇದ್ರು ಕೂಡ ಹೊಸ ಕನೆಕ್ಟಿವಿಟಿ, ಹೊಸ ಪೀಪಲ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ದಿಸ್ ಇಸ್ ಲೈಕ್ ಅ ನಾರ್ಮಲ್ ಥಿಂಗ್, ದಿಸ್ ಇಸ್ ಅ ಕಾಮನ್. ಅಂದ್ರೆ ಲೈಕ್ ಅಪ್ಸ್ ಅಂಡ್ ಡೌನ್ಸ್ ಆಗ್ತಕ್ಕಂಥದ್ದು ಕಾಮನ್ ಅಂತ ಹೇಳ್ಬೋದು. ಸಾಕಷ್ಟು ನಾ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟೆ. 90% ಆಫ್ ಕ್ರಿಪ್ಟೋ ಏನಾಗಿದೆ, ಸೊ ಮ್ಯಾನುಪುಲೇಷನ್ ಆಗಿದೆ. ಯಾವುದು ಕೂಡ ಪಬ್ಲಿಕ್ ಕಂಟ್ರೋಲ್, ಪಬ್ಲಿಕ್ ಬೆನಿಫಿಟ್ ಈ ರೇಷಿಯೋದಲ್ಲಿ ಈ ತರ ಇಲ್ಲ ಅಂತಾನೆ ಸೊ ನಾವು ಇಲ್ಲಿ ಹೇಳ್ಬೋದು. ಓಕೆ, ಸೊ ಅಂದ್ರೆ ನಾವೆಲ್ಲರೂ ಕೂಡ ಅನುಬೀಸ್ ಅಂತ ನೋಡ್ತಾ ಇದ್ದೀವಿ. ಇವತ್ತಿಲ್ಲ ನಾಳೆ ಅನುಬೀಸ್ ಅಲ್ಲಿ ನಾವು ಹೋಗ್ಲಿಲ್ಲ, ಅನುಬೀಸ್ ಅಲ್ಲಿ ಶಿಫ್ಟ್ ಆಗ್ಲಿಲ್ಲ, ಅಥವಾ ಅನುಬೀಸ್ ಅಲ್ಲಿ ಸಿಗ್ತಾ ಇರತಕ್ಕಂತ ಬೆನಿಫಿಟ್ ನಾವು ತಗೊಳ್ಳಿಲ್ಲ ಅಂದ್ರೆ 100% ನಾವು ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಗ್ಯಾರಂಟಿ. ವೈ? ಬಿಕಾಸ್ ದ ಅಷ್ಟು ಸ್ಪೀಡ್ ಆಗಿ ಅಷ್ಟು ಸ್ಮೂತ್ ಆಗಿ ಅನುಬೀಸ್ ಬ್ಲಾಕ್ ಚೈನ್ ರನ್ ಆಗ್ತಾ ಇರತಕ್ಕಂಥದ್ದು. ಸೊ ಯಾವ ತರ ನಾವು ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಏನು ಈ ವೆಬ್ಸೈಟ್ ಅಲ್ಲಿ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಸ್ಟೇಕು ಅನ್ಸ್ಟೇಕು LGNS ನ ಡೈ ಇಂದ USDT ಏನೆಲ್ಲ ಪ್ರೊಸೀಜರ್ ಮಾಡ್ತಾ ಇದೀವಿ, ಸೊ ಅದೇ ತರ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸಿಸ್ಟಮ್ ಅಕ್ಯುರೇಸಿ ಆಗಿ ರನ್ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ,
ಅಂಡ್ ದೆನ್ ವೆರಿ ಹ್ಯೂಜ್ ಬೆನಿಫಿಟ್. ಫಾರ್ ಎಕ್ಸಾಂಪಲ್, ಯಾರೆಲ್ಲ ಒಂದು ಲಾಂಗ್ ಟರ್ಮ್ ಲಾಸ್ಟ್ ಒಂದು ನಾವು ಒಂದು ಫ್ಯೂ ಡೇಸ್ ಅಲ್ಲಿ ಏನು ಪ್ರೈಸ್ ಅಲ್ಲಿ ಒಂದು ಬೈಯಸ್ ರೇಷಿಯೋ ನೋಡ್ತಾ ಇದೀವಿ, ಸಿಸ್ಟಮ್ ಒಂದು ಅಫಿಷಿಯಲ್ ಒಂದು ಇನ್ಸೆಂಟಿವ್ ಪ್ರೋಗ್ರಾಮ್ ನ ಲೈಕ್ ಮಾರ್ಕೆಟ್ಗೆ ಬಿಡ್ತು. ಏನಪ್ಪಾ ಅಂತಂದ್ರೆ, ಯಾರೆಲ್ಲ NFT ಗೋಸ್ಕರ ಯಾರೆಲ್ಲ 10,000 LGNS ನ ಸ್ಟೇಕ್ ಮಾಡ್ತಾರೆ, 10,000 LGNS ನ 360 ದಿನಕ್ಕೆ ಸ್ಟೇಕ್ ಮಾಡ್ತಾರೆ, ಅವರಿಗೆ ತಂದೆ ಆದಂತ NFT ಸಮ್ ಪರ್ಸೆಂಟೇಜ್ ನ ಬಿಟ್ಟಿರ್ತಕ್ಕಂಥದ್ದು. ಸೊ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಬೈಯಿಂಗ್ ಆಗಿದೆ ಅಂತಂದ್ರೆ, ಚೀನಾದವರು, ನಾನು ಆಲ್ರೆಡಿ ಹೇಳ್ದಾಗೆ ಚೈನಾ ಆಲ್ರೆಡಿ ನಮ್ಕಿನ 2 ರಿಂದ 3 ತಿಂಗಳು ಮುಂದೆ ಯೋಚನೆ ಮಾಡಿ ಸಿಸ್ಟಮ್ ಅಲ್ಲಿ ಅಡಾಪ್ಟ್ ಆಗಿರ್ತಾರೆ. ಓಕೆ, ಸೊ ನಾವೆಲ್ಲರೂ ಕೂಡ ಅದ್ರಲ್ಲಿ ಅಂದ್ರೆ ಬಾಂಡ್ ಇಂದ ಎಫೆಕ್ಟ್, ಸ್ಟೇಕ್ ಬಾಂಡ್ ನ ಎಫೆಕ್ಟ್ ನಾವ್ ಯಾರು ಕೂಡ ತಿಳ್ಕೊಂಡು ಅದರಿಂದ ಬೆನಿಫಿಟ್ ತಗೊಳ್ಳೇ ಇಲ್ಲ. ಬಟ್ ನಮಗೆ ಅದು ಈಗ ಅರ್ಥ ಆದ್ಮೇಲೆ ಸಾಕಷ್ಟು ಜನರು ಕೂಡ ಬಾಂಡ್ ಮೆಕ್ಯಾನಿಸಮ್ ನ ಯಾವ ತರ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಅಡಾಪ್ಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿದೀವಿ. ಬಾಂಡ್ ಅಂತಕ್ಕಂಥದ್ದು ಎಕ್ಸಾಂಪಲ್ ಯಾವ ತರ ವರ್ಕ್ ಆಗುತ್ತೆ, ನಾರ್ಮಲಿ ಸ್ಟೇಕಿಂಗ್ ಅಲ್ಲಿ ಒಂದು 100 ಟೋಕನ್, ಒಂದು ಎಕ್ಸಾಂಪಲ್ 1,000 ಟೋಕನ್ ನಾರ್ಮಲ್ ಸ್ಟೇಕ್ ಅಂದ್ರೆ ಏನ್ ನಾವೀಗ ಸ್ಟೇಕ್ ಅನ್ಸ್ಟೇಕ್ ಅಂತ ಏನ್ ಮಾಡ್ತಾ ಇದೀವಿ, ಸೊ ಆತರ 1,000 ಟೋಕನ್ ಒಂದ್ ವರ್ಷ ಏನೂ ಮಾಡದೆ ಲೈಕ್ 1 ಇಯರ್ ಕಾಂಪೌಂಡಿಂಗ್ ಮಾಡ್ತೀವಿ ಅಂದ್ರೆ, ಸೊ ಇವತ್ತಿನ ಕಾಂಪೌಂಡಿಂಗ್ APY ಆನ್ಯುವಲ್ ಪರ್ಸೆಂಟೇಜ್ ಈಲ್ಡ್ ಪರ್ಸೆಂಟೇಜ್ ಪ್ರಕಾರ ಒಂದು 8ರಿಂದ 8,500 ಟೋಕನ್ ಆಗುತ್ತೆ. ಓಕೆ, ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ. ಸೊ ಅದೇ 1,000 ಟೋಕನ್ ನೀವು 360 ಡೇಸ್ ಅಲ್ಲಿ ಏನಾದ್ರೂ ಕಾಂಪೌಂಡಿಂಗ್ ಅಲ್ಲಿ, ಓಕೆ, ಬಟ್ ಕಾಂಪೌಂಡಿಂಗ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಸೊ ಆಲ್ಮೋಸ್ಟ್ ನಿಯರ್ ಟು ನಿಯರ್ ಮೋರ್ ದ್ಯಾನ್ 50 to 60% ಆಫ್ ಎಕ್ಸ್ಟ್ರಾ ಟೋಕನ್ ಸಿಗುತ್ತೆ. ಅಂದ್ರೆ ಬಾಂಡ್ ಅಲ್ಲಿ ನಮಗೆ ಅದೇ 1,000 ಟೋಕನ್ 13 ರಿಂದ 14 ಸಾವಿರ ಅಂದ್ರೆ 13 to 14,000 ಇನ್ ಬಿಟ್ವೀನ್, ಮೋರ್ ದ್ಯಾನ್ 50 to 60% ಅಷ್ಟು ಎಕ್ಸ್ಟ್ರಾ ಟೋಕನ್ಸ್ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಸಿಗ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ಬಾಂಡ್ ಮೆಕ್ಯಾನಿಸಮ್ ನ ಸಾಕಷ್ಟು ಜನ ಅಡಾಪ್ಟಿಮೇಟ್ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ಬಳಸ್ಕೊಳ್ತಾ ಇದ್ದಾರೆ, ಅದರಿಂದ ಬೆನಿಫಿಟ್ ತಗೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಹಾಗಂತ ಎಲ್ಲರಿಗೂ ಕೂಡ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ, ಬಟ್ ಅದನ್ನ ಒಂದು ಒಂದು ಯಾವ ತರ ನಾವು ಇಲ್ಲಿ ಫಾಲೋ ಮಾಡ್ಬೇಕಾಗುತ್ತೆ ಒಂದೊಂದ್ಸಲ ಅಂದ್ರೆ, 100% ಔಟ್ ಆಫ್ 100% ನೀವು ಅದನ್ನ ಫಾಲೋ ಮಾಡಬೇಡಿ. ಮೇ ಬಿ 70-30 ರೇಷಿಯೋ, 50% ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ ಪ್ಲಾನ್ ಮಾಡ್ಕೋಬಹುದು, ಇನ್ 50% ನೀವು 360-600 ಡೇಸ್ ನಲ್ಲಿ ಲಾಂಗ್ ಟರ್ಮ್ ಸ್ಟೇಕಿಂಗ್ ಅಲ್ಲಿ ಆ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಅದರಿಂದ ಏನಾಗುತ್ತೆ, ಸೊ ಕಾಂಪೌಂಡಿಂಗ್ ಇಂದ ಸಿಗ್ತಕ್ಕಂಥ ಬೆನಿಫಿಟ್, ಇಂಟ್ರೆಸ್ಟ್ ಕೂಡ ನಾವು ಏನ್ ಮಾಡ್ತಾ ಹೋಗ್ಬೋದು, ಸೊ ಪ್ರೈಸ್ ನ ಹೊರತಾಗಿ ಕೂಡ ನಾವ್ ಏನ್ ಮಾಡ್ಬೋದು, ಎನ್ಕ್ಯಾಶ್ ಮಾಡ್ತಾ ಮಾಡ್ತಾ ಸಿಸ್ಟಮ್ ಇಂದ ನಾವು ಪೋರ್ಟ್ಫೋಲಿಯೋನ ಮಾಡ್ಕೋಬಹುದು. ಸೊ ಆಲ್ವೇಸ್ ಹೇಳಿದೀವಿ, ಪ್ರೈಸ್ ಅಂತಕ್ಕಂಥದ್ದು ಇಲ್ಲಿ ಮ್ಯಾಟ್ರೇ ಆಗಲ್ಲ. ಸೊ ಓಕೆ, ಕಾಂಪೌಂಡಿಂಗ್ ಅಲ್ಲಿ ಸೊ ಇಲ್ಲಿ ನಮಗೆ ಇರೋದ್ರಿಂದ ಪ್ರೈಸ್ ಅಂತಕ್ಕಂಥದ್ದು ಮ್ಯಾಟರ್ ಆಗೋದಿಲ್ಲ. ಸೊ ಯಾವ ತರ ಟೋಕನ್ ಜನರೇಟ್ ಆಗುತ್ತೆ ಅಂತಕ್ಕಂಥದ್ದು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಅದು ಬಿಹೈಂಡ್ ವೆರಿ ಹ್ಯೂಜ್ ಅಂತ ಹೇಳ್ಬೋದು. ಎಕ್ಸಾಂಪಲ್, ನೀವು 600 ಬಾಂಡ್ ಮೆಕ್ಯಾನಿಸಮ್ 600 ಡೇಸ್ ಏನಾದ್ರೂ ಬಾಂಡ್ ಅನ್ನ ಲೈಕ್ ಚೂಸ್ ಮಾಡ್ತೀರಾ ಅಂತಂದ್ರೆ, ಹತ್ತತ್ರ 40 ಟೈಮ್ಸ್ ನಮ್ಮ ಟೋಕನ್ಸ್ ಕಾಂಪೌಂಡಿಂಗ್ ಅಲ್ಲಿ ಗ್ರೋತ್ ಆಗುತ್ತೆ. ಓಕೆ, ಇದು ಯಾವುದೇ ತರದ ಸಿಸ್ಟಮ್ ಅಲ್ಲಿ ಬಾಂಡ್ ಮೆಕ್ಯಾನಿಸಮ್ ಇವತ್ತು ಬಂದಿರತಕ್ಕಂಥದ್ದು ಅಥವಾ ನಿನ್ನೆ ಲಾಂಚ್ ಆಗಿರ್ತಕ್ಕಂಥದ್ದಿಲ್ಲ. ನಾವು ಯಾವಾಗ ಸಿಸ್ಟಮ್ ಇಂದ ನೋಡ್ತಾ ಇದೀವಿ ಆದ್ರೆ ಅವಾಗಿಂದನೂ ಕೂಡ ಸಿಸ್ಟಮ್ ಅಲ್ಲಿ ಬಾಂಡ್ ಮೆಕ್ಯಾನಿಸಮ್ ಇಂದ ಜನಗಳು ಬಾಂಡ್ ಅಲ್ಲಿ ಫಂಡ್ ನ ಹೂಡಿಕೆ LGNS ನ ಸ್ಟೇಕ್ ಮಾಡ್ತಾ ಇದ್ದಾರೆ. ಡೈಲಿ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಎರಡನ್ನೂ ಕೂಡ ಹೊರ ತೆಗಿತಾ ತೆಗಿತಾ ಅದರಿಂದ ಬೆನಿಫಿಟ್ ತಗೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಓಕೆ, ಅರೌಂಡ್ 600 ಡೇಸ್ ಸ್ಟೇಕಿಂಗ್ ಪ್ರೋಗ್ರಾಮ್ ಏನಿದೆ, ನಾವ್ ಏನೆಲ್ಲ ಪಾಲಿಗಾನ್ LGNS ನ ಇಲ್ಲಿ ಸ್ಟೇಕ್ ಮಾಡ್ತೀವಿ, 360 ಡೇಸ್ ಆಗಿರ್ಬೋದು, 600 ಡೇಸ್ ಆಗಿರ್ಬೋದು, ನಾವಿಲ್ಲಿ ಏನೇ ಸ್ಟೇಕ್ ಮಾಡಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಸ್ಟೇಕ್ ಮಾಡ್ತೀವಿ, ಓಕೆ, ಸೊ ಇಲ್ಲಿ ಏನ್ ಸ್ಟೇಕ್ ಮಾಡಿದ್ರು ಕೂಡ ನಮಗೆ ಸಿಗ್ತಕ್ಕಂತ ಬೆನಿಫಿಟ್, ನಮಗೆ ಬರ್ತಕ್ಕಂತ ರಿವಾರ್ಡ್ಸ್, ನೆಕ್ಸ್ಟ್ ಏನ್ LGNS ಏನಿದೆ ಅದು ಅನುಬೀಸ್ LGNS ಅಲ್ಲೇ ಕ್ರೆಡಿಟ್ ಆಗ್ತಕ್ಕಂಥದ್ದು. ಓಕೆ, ಸೊ ಅದ್ಯಾವ ತರ ಅಂತಕ್ಕಂಥದ್ನು ನಾನ್ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ 600 ಡೇಸ್ ನೀವು ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ನೋಡೋದಾದ್ರೆ ಹತ್ತತ್ರ 40 ಟೈಮ್ಸ್ ಟೋಕನ್ ಕಾಂಪೌಂಡಿಂಗ್ ಅಲ್ಲಿ ಗ್ರೋತ್ ಆಗುತ್ತೆ. ಅಂದ್ರೆ ಅರೌಂಡ್ ನಮ್ಮ 1000 ಟೋಕನ್ಸ್ 600 ಡೇಸ್ ಅಲ್ಲಿ ಹತ್ತತ್ರ 40,000 ಟೋಕನ್ ತನಕ ಕೂಡ ಆಗ್ತಕ್ಕಂಥ ಒಂದು ಕಾಂಪೌಂಡಿಂಗ್ ಅಲ್ಲಿ ಪ್ರೊಬ್ಯಾಬಿಲಿಟೀಸ್ ಇರ್ತಕ್ಕಂಥದ್ದು 600 ಡೇಸ್ ಲಾಂಗ್ ಟರ್ಮ್. ಓಕೆ, ಅಂದ್ರೆ ಅದು ಎಷ್ಟು ಹ್ಯೂಜ್ ಬೆನಿಫಿಟ್ ಇದೆ ಅಂತಕ್ಕಂಥದ್ದು ಆಲ್ರೆಡಿ ನಮ್ಮ ಟೀಮಲ್ಲಿ ಸಾಕಷ್ಟು ಜನ ಕ್ಯಾಲ್ಕುಲೇಷನ್, ನಾನು ಪರ್ಸನಲಿ ಯಾರನ್ನೆಲ್ಲ ಮೀಟ್ ಆಗ್ತಾ ಇದ್ದೀನಿ ಇದ್ರದ್ದು ಕ್ಯಾಲ್ಕುಲೇಷನ್ ಕೊಡ್ತಾ ಇದ್ದೀನಿ, 100% ಅದನ್ನ ಸೊ ಬಳಸ್ಕೊಳ್ತಾ ಇದ್ದಾರೆ, ಮಾಡ್ತಾ ಇರ್ತಕ್ಕಂಥದ್ದು ಉದಾಹರಣೆ ಸೊ ನಾವು ಕೂಡ ನೋಡ್ಬೋದು. ಓಕೆ, ಅದ್ ಯಾಕೆಂದ್ರೆ ನಾವು ಅದನ್ನ ಡೆಪ್ತ್ ಆಗಿ ತಿಳ್ಕೊಂಡಾಗ, ಅಥವಾ ಅದನ್ನ ನೀವು ಇಂತಿಷ್ಟೇ ಟೋಕನ್ಗಳು ಹಾಕ್ಬೇಕು ಅಂತ ಇಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ಎಕ್ಸಾಂಪಲ್, ಅದರದ್ದು ಪೊಟೆನ್ಶಿಯಾಲಿಟಿ, ಅದರದ್ದು ಟೋಕನ್ ಬೆನಿಫಿಟ್, ವಿಡ್ರಾಲ್ ಯಾವ ತರ ವರ್ಕ್ ಆಗುತ್ತೆ ಅಂತ ನೀವು ನೋಡೋದಾದ್ರೆ, ನೀವು ಅಟ್ಲೀಸ್ಟ್ 10 ಟೋಕನ್ ಇಂದ ಮಾಡಿ, 20 ಟೋಕನ್ ಇಂದ ಮಾಡಿ, ಒಂದು 4 ದಿನದ ರಿಸಲ್ಟ್ ನೋಡಿ, ಅದನ್ನ ಕ್ಲೇಮ್ ಮಾಡಿ ನೋಡಿ, ಇಂಟ್ರೆಸ್ಟ್ ಯಾವ ತರ ಯಾವ ಪರ್ಸೆಂಟೇಜ್ ಬರುತ್ತೆ, ಪ್ರಿನ್ಸಿಪಲ್ ಯಾವ ಪರ್ಸೆಂಟೇಜ್ ಬರುತ್ತೆ, ವಿಡ್ರಾಲ್ ಮೆಕ್ಯಾನಿಸಮ್ ಯಾವ ತರ ಇದೆ. ಸೊ ಅದು ನಿಮಗೆ ಕನ್ವೀನಿಯಂಟ್ ಆದ್ಮೇಲೆ ನೀವು ನೆಕ್ಸ್ಟ್ ಡಿಸಿಷನ್ ನ ನೀವು ಆ
ಬಾಂಡ್ ಮೆಕ್ಯಾನಿಸಮ್ದು ತಗೋಬಹುದು. ಇಲ್ಲಿ ಇಷ್ಟೇ ಟೋಕನ್ ಇಂದ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ರೀತಿಯ ಇಲ್ಲಿ ಕಂಡೀಷನ್ಸ್ ಇಲ್ಲಿ ಇಲ್ಲ. ಸೊ ಯಾಕೆ ಪ್ರೈಸ್ ಫ್ಯಾಕ್ಟರ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಒಂದೊಂದು ಟೈಮ್ ಅಲ್ಲಿ ಆಗುತ್ತೆ ಅಂತಂದ್ರೆ, ಸಾಕಷ್ಟು ಜನ ಈಗ ಮಾರ್ಕೆಟ್ ಅಲ್ಲಿ ನಾವು ಡಾಲರ್ ಅನ್ಅವೈಲಬಿಲಿಟಿ ಅಂದ್ರೆ ಡಿಮ್ಯಾಂಡ್ ಅನ್ನ ನೋಡ್ತಾ ಇದೀವಿ. ಸೊ 360 ಡಿಗ್ರಿ ಲೈಕ್ 360 ಡೇಸ್ ಲಾಂಗ್ ಟರ್ಮ್ ಸ್ಟೇಕಿಂಗ್ ಇರ್ಬೋದು, ಅಥವಾ ಅನುಬೀಸ್ ಅಲ್ಲಿ ಲಾಂಚ್ ಆಗಿರ್ತಕ್ಕಂಥ ILO ಜೆನಿಸಿಸ್ 360 ಸಾಕಷ್ಟು ಬಾಂಡ್ ಮೆಕ್ಯಾನಿಸಮ್ ಏನ್ ಇನ್ಸೆಂಟಿವ್ ಬಂದಿದೆ. ಸೊ ಅದನ್ನ ಖರೀದಿ ಮಾಡ್ಲಿಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಮಾರ್ಕೆಟ್ ಇರ್ತಕ್ಕಂಥವ್ರು ನಮ್ಮಲ್ಲಿ ಇರ್ತಕ್ಕಂಥ LGNS ನೇ ನಾವು ಡೈಗೆ ಕನ್ವರ್ಟ್ ಮಾಡಿ ಡೈನ ಏನ್ ಮಾಡ್ತಾ ಇದ್ರು, ಸೊ ಅದನ್ನ ಅನುಬೀಸ್ ಅಲ್ಲಿ ಸ್ಟೇಕ್ ಮಾಡ್ತಾ ಇದ್ರು. ಇದರಿಂದ ಏನಾಗ್ತಿತ್ತು, ಒಂದು ವಲಟಾಲಿಟಿ ಲಿಕ್ವಿಡಿಟಿಯಲ್ಲಿ ಸಾಕಷ್ಟು ವೇರಿಯೇಷನ್ಸ್ ನ ನಾವು ನೋಡಿದ್ದುಂಟು. ಸೊ ಅದಕ್ಕೋಸ್ಕರ ಸಾಕಷ್ಟು ರೀಸನ್ಸ್ ಒಂದಿಗೆ ಏನಾಗ್ತಿರುತ್ತೆ, ಪ್ರೈಸ್ ಫ್ಯಾಕ್ಟರ್ ಒಂದು ವಲಟಾಲಿಟಿ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಅಂಡ್ ದೆನ್ ಸೊ ಅನುಬೀಸ್ ಬ್ಲಾಕ್ ಚೈನ್ ನಾವು ಯೂಸ್ ಮಾಡಬೇಕು ಅಂದ್ರೆ, ಓಕೆ, ಸೊ ಅನುಬೀಸ್ ಬ್ಲಾಕ್ ಚೈನ್ ನಾವು ಯೂಸ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಅನುಬೀಸ್ ಡೈ ಇರ್ಬೇಕಾಗುತ್ತೆ. ಯಾವ ತರ ನಾವು ಜಾಯ್ನಿಂಗ್ ಪರ್ಪಸ್ ಏನು ಪಾಲಿಗಾನ್ ನ ಬ್ಲಾಕ್ ಚೈನ್ ಏನ್ ಬಳಸ್ತಾ ಇದ್ವಿ, ಪಾಲಿಗಾನ್ ನ ಬ್ಲಾಕ್ ಚೈನ್ ನ ಎವ್ರಿ ಟ್ರಾನ್ಸಾಕ್ಷನ್ ಯಾವ ತರ ಪಾಲಿಗಾನ್ ಅವಶ್ಯಕತೆ ಇದೆ, ಪಾಲ್ ಅವಶ್ಯಕತೆ ಇದೆ. ಸೊ ಅದೇ ತರ ಅನುಬೀಸ್ ಬ್ಲಾಕ್ ಚೈನ್ ನಾವು ಬಳಸಬೇಕು ಅಂದ್ರೆ ನಮ್ಮ ಹತ್ರ ಯಾವ್ದಿರ್ಬೇಕು, ಗ್ಯಾಸ್ ಡೈ ಅಂದ್ರೆ ಡೈ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಕ್ರಿಪ್ಟೋ ಇಂಡಸ್ಟ್ರಿ, ಒಂದು ಫಾರ್ ಎಕ್ಸಾಂಪಲ್ ನೀವು ಇಥೀರಿಯಂ ನ ನೋಡೋದಾದ್ರೆ, ಇಥೀರಿಯಂ ನ ಬ್ಲಾಕ್ ಚೈನ್ ಬಳಸ್ತೀರಾ ಅಂದ್ರೆ ಇಥೀರಿಯಂ ಇರ್ಬೇಕಾಗುತ್ತೆ. BEP20 ಬಳಸ್ತೀರಾ ಅಂತಂದ್ರೆ ನಿಮ್ಮ ಹತ್ರ ಗ್ಯಾಸ್ ಫೀಸು ಲೈಕ್ BNB ಇರ್ಬೇಕಾಗುತ್ತೆ. ಅಂದ್ರೆ ನಾನ್ ಸ್ಟೇಬಲ್ ಅದರದೇ ಆದಂತ ನೇಟಿವ್ ಟೋಕನ್ ನ ಏನ್ ಮಾಡ್ತಾರೆ, ಆಸ್ ಅ ಗ್ಯಾಸ್ ಫೀಸ್ ಆಗಿ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿರೋದು ನಾವು ನೋಡ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಇಂಡಸ್ಟ್ರಿ ಸ್ಟೇಬಲ್ ಕಾಯಿನ್ ಆಸ್ ಅ ಗ್ಯಾಸ್ ಫೀಸ್ ಆಗಿ ತಂದಿರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಸದ್ಯಕ್ಕೆ ಇದು ಗ್ಯಾಸ್ ಡೈನ. ಅಂದ್ರೆ ಯಾಕೆ ಇದನ್ನ ತಂದಿದೆ ನೋಡಿ, ಎಷ್ಟು ಬಿಹೈಂಡ್ ಅವರ್ ಇಮ್ಯಾಜಿನೇಷನ್ ಕಮ್ಯುನಿಟಿಗೋಸ್ಕರ ಸಿಸ್ಟಮ್ ಯಾವ ತರ ಥಿಂಕ್ ಮಾಡ್ತಾ ಇರುತ್ತೆ ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳನ್ನ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಪಾಲಿಗಾನ್ LGNS ಅಲ್ಲಿ. ನಮ್ಮ ಹತ್ರ ಏನಿರುತ್ತೆ, ಪಾಲಿಗಾನ್ ನ ಡೈ ಇರುತ್ತೆ ಅಥವಾ ಪಾಲಿಗಾನ್ ಇರುತ್ತೆ. ಓಕೆ, ಕಮ್ಯುನಿಟಿ ಈಸಿ ಆಗ್ಲಿ, ಕನೆಕ್ಟಿವಿಟಿ ಈಸಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಡೈನ ಇಲ್ಲಿ ಆಸ್ ಎ ಗ್ಯಾಸ್ ಫೀಸ್ ಆಗಿ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಈಸಿಯಾಗಿ ಏನ್ ಮಾಡ್ತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಡೈನ ಅನುಬೀಸ್ ಡೈಗೆ ಕನ್ವರ್ಟ್ ಮಾಡಿ ನಾವೇನ್ ಮಾಡ್ಬೋದು, ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಪ್ರೋಸೆಸ್ ಮಾಡ್ಬೋದು. ಓಕೆ, ಸೊ ಅಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ನ ಮಾಡ್ಬೋದು. ಓಕೆ, ಸೊ ಅಂಡ್ ದೆನ್ ಸೊ ಸಾಕಷ್ಟು ರೀಸನ್ಸ್ ಒಂದಿಗೆ ಒಂದು ನೆಗೆಟಿವಿಟಿ ಮಾರ್ಕೆಟ್ ಅಲ್ಲಿ ನಡೀತಾ ಇರುತ್ತೆ. ಅದನ್ನೆಲ್ಲವೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು ಸಿನಾರಿಯೋಸ್ ಅಲ್ಲಿ ಏನಾಗಿತ್ತು ಅಂದ್ರೆ, ಸೊ 360 ಡೇಸ್ ಅಲ್ಲಿ ಏನೆಲ್ಲ ಸ್ಟೇಕಿಂಗ್ ಮಾಡಿದ್ರು, ಸೊ ಅಲ್ಲಿ ಸಮ್ ಪರ್ಸೆಂಟೇಜ್ ಆಫ್ ಟೋಕನ್ಸ್ ಪ್ರಾಪರ್ಲಿ ಶೋ ಆಗ್ತಾ ಇರಲಿಲ್ಲ ಡ್ಯೂ ಟು ಸಮ್ ಟೆಕ್ನಿಕಲಿ ರೀಸನ್ಸ್ ಇಂದ. ಸೊ ಅದರ್ ರೀಸನ್ಸ್ ಇಂದನೂ ಕೂಡ ಸಾಕಷ್ಟು ಜನ ಒಂದು ನೆಗೆಟಿವಿಟಿಯಿಂದ ಮೇ ಬಿ ಸೆಲ್ಲಿಂಗ್ ಝೋನ್ ಆಗಿರ್ತಕ್ಕಂಥದ್ದು ಉಂಟು. ಸಾಕಷ್ಟು ಸಿನಾರಿಯೋಸ್ ಆಗ್ತಾ ಇರುತ್ತೆ. ಬಟ್ ಓನ್ಲಿ ದ ಸಿಸ್ಟಮ್ ಏನ್ ಹೇಳಿದ್ದು, ಟ್ರಸ್ಟ್ ಇಸ್ ದ ಓನ್ಲಿ ಆನ್ಸರ್. ನಾವು ಓನ್ಲಿ ಇಲ್ಲಿ ಏನು ಅಂದ್ರೆ ಕಮ್ಯುನಿಟಿ ಹ್ಯಾವ್ ಟು ಪೇಷನ್ಸ್ ಒಂದೊಂದು ಟೈಮ್ ಅಲ್ಲಿ. ಸೊ ಅದನ್ನು ಆಲ್ರೆಡಿ ಪ್ರೂವ್ ಮಾಡಿರ್ತಕ್ಕಂಥದ್ದು ಸಿಸ್ಟಮ್. ಅಂಡ್ ದೆನ್ ಆ ನೆಗೆಟಿವಿಟಿ ಹ್ಯೂಜ್ ಸೆಲ್ಲಿಂಗ್ ಆದ್ರೂ ಕೂಡ ಮತ್ತೆ ಕಮ್ಯುನಿಟಿ ಯಾವ ತರ ಸಿಸ್ಟಮ್ ಅನ್ನ ಉಳಿಸೋದು ಯಾರು, ಜನಗಳೇ. ಸಿಸ್ಟಮ್ ಅನ್ನ ಕಂಪ್ಲೀಟ್ಲಿ ಒಂದು ಲಾಂಗ್ ಟರ್ಮ್ ಅಲ್ಲಿ ಒಂದು ಬೈಯರ್ಸ್ ಬರಬೇಕು ಅಂದ್ರೆ ಆ ವಿಷನರಿ ಥಿಂಗ್ಸ್ ಇದ್ದಾಗ ಮಾತ್ರ ಬೈಯರ್ಸ್ ಮತ್ತೆ ಕನೆಕ್ಟ್ ಆಗ್ತಾರೆ. ಸೊ ಅದು ಕ್ರಿಯೇಟ್ ಆಗಿರ್ತಕ್ಕಂಥದ್ನ ಆಲ್ರೆಡಿ ನಾವು ಮತ್ತೆ ಲಾಸ್ಟ್ 3-4 ಡೇಸ್ ಇಂದ ಯಾವ ತರ ಲೈಕ್ ಸಿಸ್ಟಮ್ ಅನ್ನ ಬ್ಯಾಕ್ ಯಾವ ತರ ತಗೊಂಡಿದೆ ಅಂತಕ್ಕಂಥದ್ನು ಕೂಡ ನಾವು ನೋಡ್ಬೋದು. ಓಕೆ, ಸೊ ಈ ಟೈಮಲ್ಲಿ ಏನಾಗುತ್ತೆ, ರಿಯಾಲಿಟಿ ಆಫ್ ದ ಸಿಸ್ಟಮ್ ಅನ್ನ ಯಾರೆಲ್ಲ ಸಿಸ್ಟಮ್ ಅನ್ನ ಕನೆಕ್ಟ್ ಆಗಿ ಪ್ರಾಜೆಕ್ಟ್ ಅನ್ನ ತಿಳ್ಕೊಂಡು ಇದಾರೆ ಅಂತಕ್ಕಂಥದ್ದು ಒಂದು ಟೆಸ್ಟಿಂಗ್ ಟೈಮ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಎಕ್ಸಿಟ್ ಆಗ್ತಾರೆ ಅವ್ರಿಗೆ ಯಾವುದೇ ರೀತಿಯ ಒಂದು ವಿಷನರಿ ಅಥವಾ ಸಿಸ್ಟಮ್ ಅನ್ನ ಯಾವುದೇ ರೀತಿಯ ಒಂದು ನಾಲೆಡ್ಜ್ ಥಿಂಗ್ಸ್ ನ ಗೊತ್ತಿಲ್ಲದೆ ಎಕ್ಸಿಟ್ ಆಗಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು. ಓಕೆ, ಅಂದ್ರೆ ಸಿಸ್ಟಮ್ ಇನ್ನ ರಿಯಲ್ ಫೇಸ್ ಗೊತ್ತಾಗದ್ ಯಾವಾಗ ಅಂದ್ರೆ ಅದರದ್ದು ವರ್ಸ್ಟ್ ಸಿನಾರಿಯೋ ನಡೆಯೋ ಟೈಮ್ ಅಲ್ಲಿ. ಅಂದ್ರೆ ಅದರದ್ದು ಇಂಪ್ಯಾಕ್ಟ್ ಮಾರ್ಕೆಟ್ ಯಾವ ತರ ಅಕ್ಸೆಪ್ಟ್ ಮಾಡುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡಿ ಯಾವ ತರ ಮೂವ್ ಆಗುತ್ತೆ ಅನ್ನೋ ಟೈಪ್ ಏನಿರುತ್ತೆ, ಆ ಬ್ಯಾಡ್ ಟೈಮ್ ಅಲ್ಲಿ ಸಿಸ್ಟಮ್ ಯಾವ ತರ ಸಸ್ಟೇನ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಅದರದ್ದು ವಿಷನರೀಸ್ ಅಂಡ್ ದೆನ್ ಅದರದ್ದು ಕಮಿಂಗ್ ಫ್ಯೂಚರ್ ಯಾವ ತರ ಇದೆ ಅಂತಕ್ಕಂಥದ್ನ ಅದರಿಂದನೂ ಕೂಡ ಅನಲೈಸ್ ಮಾಡಬಹುದು. ಓಕೆ, ಸಾಕಷ್ಟು ಜನ ಅನ್ಕೊಂಡಿದ್ರು LGNS 0 ಆಗುತ್ತೆ, $1 ಆಗುತ್ತೆ. ಸಾಕಷ್ಟು ಜನ ಈ ರೀತಿ ಒಂದೇನಿದು ನೆಗೆಟಿವಿಟಿ ಕ್ರಿಯೇಟ್ ಆಗಿದ್ದು ಕೂಡ ಉಂಟು. ಬಟ್ ಅದೇ ಟೈಮ್ ಅಲ್ಲಿ ಅದನ್ನ ಬೈಯಿಂಗ್ ಆಪರ್ಚುನಿಟಿ ತರ, ಅದಕ್ಕೆ ನಾ ಆಲ್ರೆಡಿ ರೀಸನ್ ಹೇಳಿದೆ. ಯಾವ ತರ ವೆರೈಟೀಸ್ ಬೇರೆ ಬೇರೆ ಪಾರ್ಟ್ ಅಲ್ಲಿ ಟೋಕನ್ಸ್ ಗಳು ಸ್ಟೇಕ್ ಆಗಿರುತ್ತೆ, ಯಾಕೆ ಒಂದೇ ಸಲ ಸೆಲ್ ಮಾಡ್ಲಿಕ್ಕೆ ಆಗಲ್ಲ.
ಇಡೀ ನೋಡಿ ಇಷ್ಟು ಟೋಕನ್ ಲಿಕ್ವಿಡಿಟಿ ಇಷ್ಟು ಸ್ಟ್ರಾಂಗ್ ಇದೆ. ಈವನ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಯಾರೆಲ್ಲ LGNS ನ ಸ್ಟೇಕ್ ಮಾಡಿದ್ದಾರೆ, ಸೊ ಎಲ್ಲರೂ ಕೂಡ ಅಟ್ ಎ ಟೈಮ್ ವಿಡ್ರಾ ಮಾಡಿದ್ರು ಕೂಡ ಏನ್ LGNS ಲಿಕ್ವಿಡಿಟಿ ಇದೆ ಅದು ಖಾಲಿ ಆಗ್ತಕ್ಕಂಥದ್ದು ಪಾಸಿಬಿಲಿಟೀಸ್ ಇಲ್ಲ, ಜನರಲಿ ಹೇಳೋದಾದ್ರೆ. ಯಾಕಂದ್ರೆ ಆ ಲೆಕ್ಕದಲ್ಲಿ ಬೇರೆ ಬೇರೆ ಕಡೆ ಸ್ಟೇಕ್ ಆಗಿರುತ್ತೆ, ಅಥವಾ ಲೈಕ್ ಎನರ್ಜಿಗೋಸ್ಕರ ಬೈಯಿಂಗ್ ನಡೀತಾ ಇರುತ್ತೆ. 16 ಅದಕ್ಕೆ ಆದಂತ ಸಾಕಷ್ಟು ರೀಸನ್ಸ್ ನ ನಾವಿಲ್ಲಿ ನೋಡಬಹುದು. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಸಾಕಷ್ಟು ಆಲ್ರೆಡಿ ಚೈನಾದಲ್ಲಿ V1 to V6 ಏನಿದೆ, V1 to V6 ಏನಿದೆ ಆಲ್ರೆಡಿ ಒಂದು 178 ಅವರ್ಸ್ದು ಏನ್ ಲೈಕ್ ಕಮ್ಮಿಂಗ್ ಥಿಂಗ್ ಲೈಕ್ ಗ್ಯಾದರಿಂಗ್ ಆಗ್ತಾ ಇದೆ. V1 ಇಂದ V6 ಆಲ್ರೆಡಿ ಗ್ಯಾದರಿಂಗ್ ಸ್ಟಾರ್ಟ್ ಆಗಿದೆ. ಅದರದ್ದು ಯಾವುದೇ ರೀತಿ ಅಪ್ಡೇಟ್ ಸದ್ಯಕ್ಕೆ ಬಂದಿಲ್ಲ. ಕಂಪ್ಲೀಟ್ಲಿ ಒಂದು ಇದು 5 to 7 ಡೇಸ್ ಮೀಟಿಂಗ್ ನಡೀತಾ ಇರ್ತಕ್ಕಂಥದ್ದು. ಇದು ಯಾವುದೇ ರೀತಿಯ ಸುಮ್ಮನೆ ಸಿಂಪಲ್ ಇಷ್ಟು ದಿನ ಏನ್ ನೋಡಿದೀವಿ ಇಂಡಸ್ಟ್ರಿ ತರ ಮೀಟಿಂಗ್ ಅಲ್ಲ. ಬಿಹೈಂಡ್ ಕಮ್ಮಿಂಗ್ ಫ್ಯೂಚರ್, LGNS ನ ಫ್ಯೂಚರ್ ಇಲ್ಲಿ ಎಲ್ಲಾ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. V1 to V6 ಆಲ್ ಲೀಡರ್ಸ್, ಗ್ಲೋಬಲ್ ಹೈ ಲೆವೆಲ್ ಡೆವಲಪರ್ಸ್ ಅಂತ ಹೇಳ್ಬೋದು, ಟಾಪ್ ಮೋಸ್ಟ್ ಬಿಲೀವರ್ಸ್ ಆಫ್ LGNS ನ ಬಿಗಿನಿಂಗ್ ಇಂದ ಜರ್ನಿ ಮಾಡಿರ್ತಕ್ಕಂಥವ್ರು. ಕಂಪ್ಲೀಟ್ ಒಂದು ಒಂದು ಇದರಿಂದ ಈ ಸಿಸ್ಟಮ್ ನ ಫ್ಯೂಚರ್ ಯಾವ ತರ ಲೈಕ್ ಇದೆ ಅಂತಕ್ಕಂಥದ್ನ ನಾವು ಈ ಮೀಟಿಂಗ್ ನ ನಂತರ ಬರ್ತಕ್ಕಂಥ ಅಪ್ಡೇಟ್ಸ್ ಗೆ ನಾವು ವೇಟ್ ಮಾಡಬೇಕಾಗುತ್ತೆ. ಮೇಜರ್ ಈ ಇವೆಂಟಿನ ಡಿಸ್ಕಷನ್ ಏನು ಅಂತಂದ್ರೆ, ನಾವು ಆಲ್ರೆಡಿ ಕುತೂಹಲದಿಂದ ಎಲ್ಲರೂ ಕೂಡ ಏನ್ ವೇಟ್ ಮಾಡ್ತಾ ಇದೀವಿ, LGNS ನ ಬರ್ನಿಂಗ್ ಮೆಕ್ಯಾನಿಸಮ್ ಶುರು ಆಗುತ್ತೆ. ಆ ಮೆಕ್ಯಾನಿಸಮ್ ಇಂದ ಸ್ಟೇಬಲ್ ಕಾಯಿನ್ ಖರೀದಿ ಆಗುತ್ತೆ, ಅದರಿಂದ ಅನುಬಿ ಕಾಯಿನ್ ಅನುಬಿ ಕಾಯಿನ್ ನ ಖರೀದಿ ಮಾಡಬಹುದು ಅಂತಕ್ಕಂಥ ಟ್ರಿಪಲ್ ಟೋಕನ್ ಏನ್ ಮೆಥಡಾಲಜಿ ಏನ್ ಸಿಸ್ಟಮ್ ತರ್ಲಿಕ್ಕೆ ಹೊರಟಿದೆ. ಸೊ ಅದನ್ನ ಯಾವ ವೇಯಲ್ಲಿ ಅದು ಬರ್ನಿಂಗ್ ಶುರು ಆಗ್ಬೇಕು, ಸೊ ಅಂತಕ್ಕಂಥದ್ದು ಒಂದು ಡಿಸಿಷನ್ ಮೇಕಿಂಗ್ ಈ ಈವೆಂಟ್ ಅಲ್ಲಿ ಡಿಸೈಡ್ ಆಗ್ತಕ್ಕಂಥದ್ದು. ಅದ್ರ ಜೊತೆ RWA ಅಸೆಟ್, ರಿಯಲ್ ವರ್ಲ್ಡ್ ಅಸೆಟ್ ಮ್ಯಾನೇಜ್ಮೆಂಟ್ ಏನ್ ಕಮಿಂಗ್ ಒಂದು ಟೋಕನೈಸೇಷನ್ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಟೆಕ್ನಾಲಜಿ ಏನಿದೆ ಅದ್ರದ್ದು ಡಿಸಿಷನ್, ಸೊ ಇದ್ರ ಈವೆಂಟ್ ಅಲ್ಲಿ ಡಿಸೈಡ್ ಆಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ದ ದ ಮೀಟಿಂಗ್ ದ ಡ್ರ್ಯಾಗನ್ ಸಿಟಿ ಚೈನಾದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸೊ ಏನ್ ಡಿಸಿಷನ್, ಸೊ ಇಲ್ಲೂ ಕೂಡ ವೋಟಿಂಗ್ ಕೂಡ ನಡೀತಾ ಇದೆ. ದ ಮೀಟಿಂಗ್ ವಿಲ್ ಕಂಡಕ್ಟ್ ಹಿಸ್ಟೋರಿಕ್ ವೋಟಿಂಗ್ ಆನ್ ಕೋರ್ ಅಜೆಂಡಾ ಸಚ್ ಆಸ್ ದ ಟ್ರಿಲಿಯನ್ ಲೆವೆಲ್ ಮಿಂಟಿಂಗ್ ಪಾತ್ ಆಫ್ ಅ ಸ್ಟೇಬಲ್ ಕಾಯಿನ್ A, the ultimate deflationary burning model of a LGNS, and comprehensive breakthrough of a real world asset channels. ಸೊ ಸಾಕಷ್ಟು ವಿಚಾರಗಳು ಇಲ್ಲಿ ಡಿಸೈಡ್ ಆಗ್ತಕ್ಕಂಥದ್ದು ನೋಡ್ಬೋದು. ಅಂಡ್ ದೆನ್ ಇಲ್ಲಿ ನೋಡ್ತಾ ಇದ್ರ, ದಿಸ್ ಇಸ್ ನಾಟ್ ಅ ಜಸ್ಟ್ ಎನಿ ಅದರ್ ಮೀಟಿಂಗ್, ಇಟ್ಸ್ ಅ ಕಂಪ್ಲೀಟ್ಲಿ ಹೈ ಡೆವಲಪರ್ಸ್, ಬೇರೆ ಬೇರೆ ಅವರ ವಯಸ್ಸಿರ್ಬೋದು, ಬೇರೆ ಬೇರೆ ಆಲ್ರೆಡಿ Web3 ಅಲ್ಲಿ ಆಲ್ರೆಡಿ ರನ್ನಿಂಗ್ ಇರ್ತಕ್ಕಂಥ ಒಂದು ಕ್ರಿಪ್ಟೋ ಮೆಕ್ಯಾನಿಸಮ್ ಅಲ್ಲಿ ವೇರಿಯಸ್ ಏನೆಲ್ಲ ಲೈಕ್ ಕ್ರಿಪ್ಟೋ ಬೇರೆ ಬೇರೆ ಒಂದು ಕ್ರಿಪ್ಟೋ ಪ್ರಾಜೆಕ್ಟ್ಸ್ ಗೆ ವರ್ಕ್ ಮಾಡ್ತಾ ಇರ್ತಕ್ಕಂಥ ಡೆವಲಪರ್ಸ್ ಕೂಡ ಈ ಇವೆಂಟ್ ಅಲ್ಲಿ ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು ಅಂತನೂ ಸೊ ನಾವು ಈ ಮೆಸೇಜ್ ಇಂದ ನೋಡಬಹುದು. ಅಂದ್ರೆ ಎಟರ್ನಲ್ ಏನು ಆಲ್ರೆಡಿ ಅವೇಕನ್ ಫೇಸ್ ಆದ್ಮೇಲೆ ಏನು ಸಿಸ್ಟಮ್ ಒಂದು ಎಟರ್ನಲ್ ಫೇಸ್ ಅಂತ ಏನು ಒಂದು ಲೈಕ್ ವೈಟ್ ಪೇಪರ್ ಅಲ್ಲಿ ಡಿಸೈನ್ ಮಾಡಿದೆ, ಸೊ ಅದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ರೀಸನ್ಸ್ ಈ ಮೀಟಿಂಗ್ ಇಂದ ನಾವು ನೋಡಬಹುದು. ಮೇಜರ್ Web3 ಕಂಪನಿ ಓನರ್ಸ್ ಕನೆಕ್ಟ್ ಆಗ್ತಾ ಇರ್ತಾರೆ, ಮೇಜರ್ ವರ್ಲ್ಡ್ ಕ್ರಿಪ್ಟೋ ಡೆವಲಪರ್ಸ್ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಈ ಇವೆಂಟ್ ಅಲ್ಲಿ ನೋಡಬಹುದು. ಇಟ್ಸ್ ಆಲ್ ಅಬೌಟ್ ಒರಿಜಿನ್ ಫ್ಯೂಚರ್ ಮೇಜರ್ ಡಿಸಿಷನ್ ಅಂತಾನೆ ಹೇಳ್ಬೋದು. ವೋಟಿಂಗ್ ಮುಖಾಂತರ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡಬಹುದು. ಇದಕ್ಕೋಸ್ಕರ ಎಲ್ಲರೂ ಕೂಡ ನಾವು ವೇಟ್ ಮಾಡ್ತಾ ಇದೀವಿ. ಓಕೆ, ಸೊ ಅಂಡ್ ದೆನ್ ಆಲ್ರೆಡಿ ಇವೆಂಟ್ ಮೇ ಬಿ 2 to 3 ಡೇಸ್ ಅಲ್ಲಿ ಕಂಪ್ಲೀಟ್ ಆಗ್ಬೋದು. ಅದ್ರದ್ದು ಅಪ್ಡೇಟ್ ಏನೆಲ್ಲ ಬರುತ್ತೆ ಸೊ ಅದನ್ನು ಕೂಡ ನಾವು ಸೊ ಅಂಡ್ ದೆನ್ ಸಾಕಷ್ಟು ಜನ ನಾವು ಅನುಬೀಸ್ ಬ್ಲಾಕ್ ಚೈನ್ ಬಗ್ಗೆ ತಿಳ್ಕೊಳ್ಳದೆ ಹಾಗೆ ಇದೀವಿ. ಸೊ ಅನುಬೀಸ್ ಬ್ಲಾಕ್ ಚೈನ್ ನಾರ್ಮಲಿ ಯಾವ ತರ ನಾವು ಪಾಲಿಗಾನ್ ನ ಬ್ಲಾಕ್ ಚೈನ್ ನ ಬಳಸ್ತಾ ಇದೀವಿ, ಸೊ ಅದೇ ತರ ವರ್ಕ್ ಆಗ್ತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಓಕೆ, ಸೊ ನೋಡಿ ಇಲ್ಲೊಂದು ನಾವು ಇದ್ರಲ್ಲಿ ಇದೀವಿ, ಅಂದ್ರೆ ಅಂದ್ರೆ ಅನುಬೀಸ್ ಬ್ಲಾಕ್ ಚೈನ್ ಸಾಕಷ್ಟು ಏನು ತಮ್ಮದೇ ಆದಂತ ಓನ್ ಬ್ಲಾಕ್ ಚೈನ್ ಏನು ಡಿಸೈನ್ ಮಾಡಿದೆ. ಸೊ ಅಲ್ಲಿ ಪ್ರೈಸ್ $3.46 ಏನ್ ನಡೀತಾ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಎರಡು ಬ್ಲಾಕ್ ಚೈನ್ ಕೂಡ ರೇಟ್ ಸೇಮ್ ಆಗೋ ಲೈಕ್ ಪಾಸಿಬಿಲಿಟೀಸ್ ನ ನಾವು ನೋಡಬಹುದು. ಅದು ಹಾಗೆ ಆಗುತ್ತೆ, ಬಟ್ ಇಟ್ ವಿಲ್ ಟೇಕ್ ಟೈಮ್ ಡ್ಯೂ ಟು ಅಂದ್ರೆ ಎರಡು ಬ್ಲಾಕ್ ಚೈನ್ ಅಟ್ ಎ ಟೈಮ್, ಯಾಕಂದ್ರೆ ಪಾಲಿಗೋನ್ ಆಲ್ರೆಡಿ 2 years ಇಂದ ರನ್ ಆಗ್ತಾ ಇರ್ತಕ್ಕಂಥ ಬ್ಲಾಕ್ ಚೈನ್. ಓಕೆ, ಬಟ್ ಅನುಬೀಸ್ ಇವತ್ತು ರೀಸೆಂಟ್ಲಿ ಬಂದಿರತಕ್ಕಂಥದ್ದು ಎರಡು ಕೂಡ ಪ್ರೈಸ್ ಸೇಮ್ ಆಗಲ್ಲ, ಡ್ಯೂ ಟು ಅದಕ್ಕೆ ಆದಂತ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ, ಅದಕ್ಕೆ ಆದಂತ ಲಿಕ್ವಿಡಿಟಿ
ಟೋಕನಾಮಿಕ್ಸ್. ಸೊ ಆ ತರ ಚೇಂಜಸ್ ಇರುವಾಗ ಅಟ್ ಎ ಟೈಮ್ ಸೇಮ್ ಪ್ರೈಸ್ ಇಂದಾನೆ ಕೂಡ ಎರಡೂ ಕಡೆ ಟ್ರೇಡಿಂಗ್ ಆಗ್ತಕ್ಕಂಥದ್ದು ನಡೆಯೋಲ್ಲ. ಅದಕ್ಕೆ ಆದಂತ ಒಂದು ಲೈಕ್ ಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಆಗ್ಲಿಕ್ಕೆ ಲಿಕ್ವಿಡಿಟಿ ಬ್ಯಾಲೆನ್ಸ್ ಆಗೋದು ಕೂಡ ವೆರಿ ಇಂಪಾರ್ಟೆಂಟ್. ಆ ಪ್ರೋಸೆಸ್ ಅಲ್ಲಿ ನಾವು ಹೋಗ್ತಾ ಇರ್ತಕ್ಕಂಥದ್ನ ಇಲ್ಲಿ ನೋಡ್ಬೋದು. ಆಲ್ರೆಡಿ ನೋಡ್ತಾ ಇದೀವಿ ಅನುಬೀಸ್ LGNS ಅಂದ್ರೆ ಇಟ್ಸ್ ಮಲ್ಟಿಪಲ್ ಡ್ಯೂಯಲ್ ಬ್ಲಾಕ್ ಚೈನ್ ಅಲ್ಲಿ ರನ್ ಆಗ್ತಾ ಇರ್ತಕ್ಕಂಥ ಬ್ಲಾಕ್ ಚೈನ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೂ ಕೂಡ ಫ್ಲೆಕ್ಸಿಬಲ್ ಸ್ಟೇಕಿಂಗ್ ಶುರು ಆಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇರ್ತಕ್ಕಂಥ ಪಾಲಿಗಾನ್ LGNS ಏನಿದೆ, ನಮ್ಮಲ್ಲಿ ಇರ್ತಕ್ಕಂಥ ಪಾಲಿಗಾನ್ LGNS ನ ನಾವು ಬ್ರಿಡ್ಜ್ ಮಾಡೋ ಮುಖಾಂತರ, ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಪಾಲಿಗಾನ್ ನ LGNS ಇದೆ. ಸೊ ಯಾಕೆ ಇದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಕಮ್ಯುನಿಟಿ ಸಿಂಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಓವರ್ ಆಲ್ 100% ಕಮ್ಯುನಿಟಿಯಲ್ಲಿ ಆಲ್ಮೋಸ್ಟ್ 26.5% ಅಷ್ಟು ಕಮ್ಯುನಿಟಿ ಏನಾಗಿದೆ LGNS ಗೆ ತಮ್ಮ ಅಸೆಟ್ ನ ಏನ್ ಮಾಡಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ ಅಥವಾ ಕನ್ವರ್ಟ್ ಲೈಕ್ ಅದಕ್ಕೆ ಚೇಂಜಸ್ ಆಗಿದ್ದಾರೆ ಅಂತಕ್ಕಂಥದ್ನ ಇಲ್ಲಿ ಯಾವುದಕ್ಕೂ ಕೂಡ ಸಿಸ್ಟಮ್ ಕಂಪ್ಲೀಟ್ ಕಂಪಲ್ಸರಿ ಅಂತ ಇಟ್ಟಿಲ್ಲ. ಅಂದ್ರೆ ಇದನ್ನ ಮಾಡ್ಲೇಬೇಕು, ನೀವು ಪಾಲಿಗಾನ್ ಇಂದ ಅನುಬಿಸಿಗೆ ಹೋಗ್ಲೇಬೇಕು ಅಂತಕ್ಕಂಥದ್ದಿಲ್ಲ. ಡೇ ಬೈ ಪ್ರೋಸೆಸ್ ನ ತಿಳ್ಕೊಳ್ತಾ ಹೋಗಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ, ಒಂದು ಅಥವಾ ಎರಡು ಟೋಕನ್ ಇಂದ ಕಲೀರಿ, ತಿಳ್ಕೊಂಡು ಅಂದ್ರೆ ಯಾವುದೇ ರೀತಿ ಒಂದೇ ಡಿಸಿಷನ್ ನ ಸಿಸ್ಟಮ್ ಅಲ್ಲಿ ಒಂದೇ ಸಲ ಅಡಾಪ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಅದು ಏನಾಗ್ಬಿಡುತ್ತೆ, ನೆಗೆಟಿವಿಟಿ ಆಗ್ಬಿಡುತ್ತೆ. ಓ ಏನಪ್ಪಾ ಇದು ಕಂಪಲ್ಸರಿ ಸಿಸ್ಟಮ್ ಅಲ್ಲಿ ಮಾಡ್ಲೇಬೇಕು ಅಂತ ಅಂದ್ರೆ ಏನಿದು. ಸೊ ಇದ್ರಲ್ಲಿ ಏನು ಅಂದ್ರೆ ಸಾಕಷ್ಟು ಒಂದು ನೆಗೆಟಿವಿಟಿ ಮಾರ್ಕೆಟ್ ಅಲ್ಲಿ ಅದನ್ನ ನೋಡಿರ್ತೀವಿ. ಬಟ್ ಇಲ್ಲಿ ಆ ತರ ಯಾವುದೇ ಇಲ್ಲ. ಫಾರ್ ಎಕ್ಸಾಂಪಲ್ ಏನು ನಾವು ಪಾಲಿಗಾನ್ ಚೈನ್ ಅಲ್ಲಿ ಏನ್, ಫಾರ್ ಎಕ್ಸಾಂಪಲ್ ನಂದು ಇಲ್ಲಿ 76 LGNS ಇದೆ. ಎಕ್ಸಾಂಪಲ್ ನಾ 2 LGNS ನ ಏನ್ ಮಾಡ್ತಾ ಇದ್ದೀನಿ, ಅನ್ಸ್ಟೇಕ್ ಮಾಡ್ತಾ ಇದ್ದೀನಿ 2 LGNS. ಸೌಂಡ್ ಬರ್ತಾ ಇಲ್ಲ ಸರ್. ಸರ್ ಸೌಂಡ್ ಬರ್ತಾ ಇಲ್ಲ ಸರ್. ಓಕೆ, ಸೊ ಇಲ್ಲಿ ನಾವು ಅನುಬೀಸ್ LGNS ಗೆ ಸ್ಟೇಕ್ ಮಾಡ್ಕೋಬಹುದು ಈ ರೀತಿ. ಈಗ ಆಲ್ರೆಡಿ ನೋಡ್ತಾ ಇದ್ರೆ ಇನ್ಸ್ಟಂಟ್ ಸ್ಟೇಕ್ಡ್ ಅಲ್ಲಿ 9 LGNS ಏನಿತ್ತು ಸ್ಟೇಕ್ ಆಯ್ತು. ಇದು ಈ 24 ಅವರ್ಸ್ ತನಕ ಏನಾಗುತ್ತೆ, ಲಾಕ್ ಆಗುತ್ತೆ. ಅದು ಅನ್ಲಾಕ್ ಆದ್ಮೇಲೆ, ಕೂಲ್ ಡೌನ್ ಟೈಮ್ ಪೀರಿಯಡ್ ಮುಗಿದಾದ್ಮೇಲೆ ನೀವು ಇಲ್ಲಿ ರಿಡೀಮ್ ಅಂತ ಆಪ್ಷನ್ ಇದೆ. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ನಮಗೆ ಬೇಕಾದಾಗ ಯಾವಾಗ ನಾವು ಅನ್ಸ್ಟೇಕ್ ಮಾಡಿ LGNS ನ ಡೈಗೆ ಕನ್ವರ್ಟ್ ಮಾಡ್ತಾ ಇದ್ವಿ ಅಥವಾ LGNS ನ ಬೇರೆ ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಸೊ ಅದೇ ತರ ಇಲ್ಲೂ ಕೂಡ 24 ಗಂಟೆ ಆದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ LGNS ನ ನಾವೇನ್ ಮಾಡ್ಬೋದು, ಅನ್ಸ್ಟೇಕ್ ಮಾಡ್ಬೋದು. ಅನ್ಸ್ಟೇಕ್ ಮಾಡಿ ಸೊ ನಾವಿಲ್ಲಿ ಸ್ವಾಪ್ ಅಲ್ಲಿ ನಮಗೆ ಬಂದಿರತಕ್ಕಂಥ LGNS ನ ನಾವು ಡೈಗೆ ಕನ್ವರ್ಟ್ ಮಾಡ್ಬೋದು. ಸೊ ಈ ತರ ನಾರ್ಮಲ್ ಪ್ರೋಸೆಸ್ ನಡೀತಾ ಇದೆ.
ಇದನ್ನು ಕೂಡ 1 ಅಥವಾ 2 5 ಟೋಕನ್ ಇಂದ ನೀವು ಕೂಡ ಶುರು ಮಾಡಿ. ಯಾಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ 100% ಎಲ್ಲವೂ ಕೂಡ ಥಿಂಗ್ಸ್ ಅಡಾಪ್ಟ್ ಆಗ್ತಾ ಇರತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ. ಓಕೆ, ಸೊ ಓನ್ ಬ್ಲಾಕ್ ಚೈನ್ ಯಾಕೆ ಅಂದ್ರೆ ನಾವು ಇವಾಗಿಂದಾನೇ ಆ ಪ್ರೋಸೆಸ್ ಮೈಂಡ್ ಸೆಟ್ ನಾವು ತಲೆಯಲ್ಲಿ ಇಟ್ಕೊಂಡಿವಿ ಅಂದ್ರೆ ಮೇ ಬಿ ಅದು ಕೇಳಿದ ತಕ್ಷಣ ಅಥವಾ ನೋಡೋದಕ್ಕೆ ಟಫ್ ಕನ್ಫ್ಯೂಷನ್ಸ್ ಅನ್ಸುತ್ತೆ. ಅದಕ್ಕೋಸ್ಕರ 1 ಅಥವಾ 5 10 ಟೋಕನ್ ಇಂದ ನೀವು ಮಾಡೋದ್ರಿಂದ ಸೊ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಆಗಲ್ಲ. 1 2 ಸಲ ನೀವು ಮಾಡೋದ್ರಿಂದ ಸೊ ಅದೇನಾಗ್ತಾ ಹೋಗುತ್ತೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಯಾಕೆ ನಾವು ಇದನ್ನ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಯಾವ್ದೋ ಕಂಪನಿ ಸಿಸ್ಟಮ್ ನ ಇಷ್ಟು ವರ್ಷಗಳ ಕಾಲ ನೋಡಿದೀವಿ, ಯಾವ್ದೋ ಒಂದು ಅಪ್ಡೇಟ್ ಮೇಂಟೆನೆನ್ಸ್ ಏನೋ ಬಂತು ಅಂತಂದ್ರೆ ಸೊ ಅದೇ ರೀಸನ್ ಇಂದ ವಿಡ್ರಾಲ್ಸ್ ಸ್ಟಾಪ್ ಆಗಿರ್ತಕ್ಕಂಥದ್ದು ಅಥವಾ ಏನೇನೋ ವೇಟಿಂಗ್ ಪೀರಿಯಡ್ಸ್ ನಾವು ನೋಡಿದೀವಿ. ಓಕೆ, ಒರಿಜಿನಲ್ ಸಿಸ್ಟಮ್ ಇನ್ನ ಯಾವ ತರ ಒಂದು ಟೆಕ್ನಾಲಜಿ ಯಾವ ತರ ಒಂದು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಯಾವುದೇ ತರದ ಅಪ್ಡೇಟ್ಸ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಹೊಸದು ಬರ್ತಾ ಇದೆ ಅಂತಂದ್ರೂ ಕೂಡ ಸಿಸ್ಟಮ್ ವಿಡ್ರಾಲ್ಸ್ ಅನ್ನ ನಾಟ್ ಇವನ್ 1 ಸೆಕೆಂಡ್ ಕೂಡ ಸ್ಟಾಪ್ ಮಾಡಿಲ್ಲ. ಓಕೆ, ಸಾಕಷ್ಟು ಸಿಸ್ಟಮ್ಗಳನ್ನ ನಾವು ನೋಡಿದೀವಿ ಸ್ಟಾಪ್ ವಿಡ್ರಾಲ್ ಸ್ಟಾಪ್ ಮಾಡೋದು, ಮೆಕ್ಯಾನಿಸಮ್ ಲೈಕ್ ಬೇರೆ ಬೇರೆ ರೀಸನ್ಸ್ ಹೇಳೋದು ಅಥವಾ ಏನೋ ಮಿನಿಮಮ್ 50 ಏನೇನೋ ಸಾಕಷ್ಟು ರೀಸನ್ಸ್. ಬಟ್ ಸಿಸ್ಟಮ್ ಯಾವ ತರ ಸ್ಟ್ರಾಂಗ್ ಅನ್ನೋದಕ್ಕೆ ಇನ್ನೊಂದು ರೀಸನ್ ಅನ್ನೋದಕ್ಕೆ ವಿಡ್ರಾಲ್ಸ್. ಈವನ್ ಅನುಬೀಸ್ದು ಇವತ್ತೇನ್ ಅಪ್ಡೇಟ್ಸ್ ನಾವೇನ್ ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ತಾ ಇದೀವಿ ಸೊ ಇದನ್ನೆಲ್ಲ ಅಪ್ಡೇಟ್ ಆಗೋ ಟೈಮಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಕ್ರಿಯೇಟ್ ಆಗೋ ಟೈಮಲ್ಲೂ ಕೂಡ ಸಿಸ್ಟಮ್ ವಿಡ್ರಾಲ್ಸ್ ನ ಯಾವುದೇ ರೀತಿಯಲ್ಲೂ ಕೂಡ ಅಂದ್ರೆ ಲೈಕ್ ಸ್ಟಾಪ್ ಮಾಡಿಲ್ಲ ಅಂತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ ಓಕೆ ಅಂಡ್ ದೆನ್ ಸೊ ಒಂದು ಟಾಪ್ ಟ್ರೆಂಡ್ ಆಗಿ ಒಂದು ನಡೀತಾ ಇರತಕ್ಕಂಥದ್ದು ಯಾವುದು ಅಂತಂದ್ರೆ ಈಗ ಲೈಕ್ ಸಾಕಷ್ಟು ಜನ ಲೈಕ್ ILO ಏನ್ ಬಳಸ್ತಾ ಇದ್ದಾರೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಸಾಕಷ್ಟು ಜನ ಈಗ ಸದ್ಯದ ಮಟ್ಟಿಗೆ ಆಲ್ರೆಡಿ ನಾನು ಹೇಳ್ದಾಗೆ ಪ್ರೆಸೆಂಟ್ ನಾರ್ಮಲ್ ಸ್ಟೇಕಿಂಗ್ ಬೆನಿಫಿಟ್ಗಿನ ಮೋರ್ ದ್ಯಾನ್ 2 to 3 ಟೈಮ್ಸ್ ಬೆನಿಫಿಟ್ ಇರ್ತಕ್ಕಂಥದ್ದು ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ. ಆ ಕ್ಯಾಲ್ಕುಲೇಷನ್ ಯಾರೆಲ್ಲ ತಿಳ್ಕೊಂಡಿದ್ದಾರೆ ಅವ್ರು ಆಲ್ರೆಡಿ ಅದಕ್ಕೆ ಅಡಾಪ್ಟ್ ಆಗ್ತಾ ಇದ್ದಾರೆ, ಅವರ ಪೋರ್ಟ್ಫೋಲಿಯೋನ ಕನ್ವರ್ಟ್ ಮಾಡ್ತಾ ಇರ್ತಕ್ಕಂಥದ್ನ ನಾವು ಆಲ್ರೆಡಿ ನೋಡ್ಬೋದು. ಓಕೆ, ನೀವು ಕೂಡ ವಾಚ್ ಮಾಡ್ಬೋದು. ಈ ILO ಅಂತ ಆಪ್ಷನ್ ಇದೆ, ಇಲ್ಲಿ ಸಾಕಷ್ಟು ಇನ್ಸೆಂಟಿವ್ ಪ್ರೋಗ್ರಾಮ್ ಇದೆ. 360 ಡೇಸ್ ಇದೆ, 600 ಡೇಸ್ ಮೆಕ್ಯಾನಿಸಮ್ ಇದೆ. ಇಲ್ಲೂ ಕೂಡ ನೋಡ್ತಾ ಇದ್ರ ಜೆನಿಸಿಸ್ 360 ಅಂತ. ಓಕೆ, ಜೆನಿಸಿಸ್ 360 ಪ್ರೋಗ್ರಾಮ್ ಅಲ್ಲಿ ಇಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಎಷ್ಟು ಟೋಕನ್ಸ್ ಇಲ್ಲಿ, ಬಟ್ ಇಲ್ಲಿ ಜೆನಿಸಿಸ್ 360 ಅಂದ್ರೆ ಒಂದೊಂದು ಡೈರೆಕ್ಟ್ LGNS ಇದ್ರೆ, ಪಾಲಿಗಾನ್ LGNS ಇತ್ತು ಅಂದ್ರೆ ಅದನ್ನ ನಾವು ಡೈರೆಕ್ಟ್ಲಿ LGNS ನೇ ಸ್ಟೇಕ್ ಮಾಡ್ಬೋದು. ಒಂದೊಂದು ಪ್ರೋಗ್ರಾಮ್ಸ್ ಇರುತ್ತೆ ನಾವು ಡೈರೆಕ್ಟ್ಲಿ LGNS ಇಂದ ಸ್ಟೇಕ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಡೈ ಮುಖಾಂತರನೇ ಸ್ಟೇಕ್ ಮಾಡ್ಬೇಕಾಗುತ್ತೆ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಟ್ರೆಂಡ್ ಆಗ್ತಾ ಇರ್ತಕ್ಕಂಥದ್ದು ಲೈಕ್ ಪ್ರೆಸೆಂಟ್ ಅಂತಂದ್ರೆ ಒಂದು ಜೆನಿಸಿಸ್ 360 ಇದು ಕೂಡ ಎಷ್ಟು ಟೋಕನ್ ಇಂದ ಬೇಕಾದ್ರೂ ಎಷ್ಟು ಡೈ ಇಂದ ಬೇಕಾದ್ರೂ ಕೂಡ ನಾವ್ ಇಲ್ಲಿ ಸ್ಟೇಕ್ ಮಾಡ್ಬೋದು. ಹತ್ತತ್ರ 40% ಅಷ್ಟು 30 to 40% ಅಷ್ಟು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಮಗೆ ಟೋಕನ್ ಸ್ಟೇಕ್ ಆಗುತ್ತೆ 360 ದಿನಕ್ಕೆ. ಓಕೆ, ಸೊ ಇವತ್ತು ಕೂಡ ಒಂದು ಆಲ್ಮೋಸ್ಟ್ ಒಂದು 12,000 ಹತ್ತತ್ರ 2-3 ID ನಾನು ಸ್ಟೇಕ್ ಮಾಡಿದ್ದೀನಿ. ಸೊ ಎವ್ರಿಬಡಿ ಗೆಟಿಂಗ್ ಒಂದು ಗುಡ್ ಇಂಟ್ರೆಸ್ಟ್ ಅಂಡ್ ಪ್ರಿನ್ಸಿಪಲ್ ಅಂತಾನೆ ಹೇಳ್ಬೋದು ಇದರಲ್ಲಿ 360. ಸೊ ಈ ತರ ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ತಾ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿ, ಯಾಕಂದ್ರೆ ಬೇರೆ ಬೇರೆ ಪೋರ್ಟ್ಫೋಲಿಯೋನ ಆಲ್ರೆಡಿ ಚೈನಾ ಪೀಪಲ್, ಕೊರಿಯಾ ಪೀಪಲ್ ಅವ್ರವ್ರದ್ದು ಪೋರ್ಟ್ಫೋಲಿಯೋ ಯಾವ ತರ ಡೈವರ್ಸಿಫಿಕೇಶನ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೋಡ್ಬೋದು. ಸೊ ಆ ಕ್ಯಾಲ್ಕುಲೇಷನ್ ತಿಳ್ಕೊಂಡಾದ್ಮೇಲೆ ಮತ್ತೆ ನಾವ್ ಯಾವುದೇ ರೀತಿಯ 360 600 ಡೇಸ್ದು ILO ಏನೇ ಮಾಡಿದ್ರು ಕೂಡ ಅದು ವಿಡ್ರಾಲ್ ಮೆಕ್ಯಾನಿಸಮ್ಗೆ ಸ್ವಲ್ಪ ಪ್ರೋಸೆಸ್ ಇದ್ದೇ ಇರುತ್ತೆ. ಆ ಕಲಿಕೆ ಕಲ್ಕೊಂಡು ನಾವು ಇಂಡಿಪೆಂಡೆಂಟ್ ಆಗ್ಲೇಬೇಕಾಗುತ್ತೆ. ಯಾಕಂದ್ರೆ ಇಟ್ಸ್ ಆಲ್ ಅಬೌಟ್ ಟೆಕ್ನಾಲಜಿ ಬೇಸ್ಡ್ ಸಿಸ್ಟಮ್ ಇರೋದ್ರಿಂದ ಯಾವುದು ಕೂಡ ಒನ್ ಟೈಮ್ ಆಕ್ಸೆಸ್ ಅದೇ ತರ ವರ್ಕ್ ಆಗ್ತಕ್ಕಂಥದ್ದಲ್ಲ. ಓಕೆ, ಸೊ ಏನೆಲ್ಲ ನಾವು 360 ಮಾಡ್ಬೋದು, 600 ಅದಕ್ಕೆ ಟರ್ಬೈನ್ ಅಂತ ಇರುತ್ತೆ. ಆ ಪ್ರೋಸೆಸ್ ಒಂದು 2-3 ಸ್ಟೆಪ್ ಇರುತ್ತೆ. ಒಂದ್ ಸ್ಟೆಪ್ ಅದನ್ನ ನಾವು 2-3 ಸಲ ಮಾಡಿದ್ವಿ ಅಂದ್ರೆ ಈಸಿ ಆಗುತ್ತೆ. ಅದನ್ನ ನಾವು ಕೂಡ ನಿಮಗೆ ಎವ್ರಿ ಝೂಮ್ ಮೀಟಿಂಗ್ ಅಲ್ಲಿ ತಿಳಿಸ್ತಾ ಹೋಗ್ತೀವಿ. ಓಕೆ, ಸೊ ಬೆನಿಫಿಟ್ ಎಲ್ಲಿರುತ್ತೆ ಅಲ್ಲಿ ನಾವು ಅಟ್ಲೀಸ್ಟ್ 1 ಸ್ಟೆಪ್ 2 ಸ್ಟೆಪ್ ನ ತಿಳ್ಕೊಳ್ತಕ್ಕಂತ ಹಂತ ನಾವು ಮಾಡ್ಲೇಬೇಕು. ಎಲ್ಲದನ್ನು ವಿಚಾರನ ನಾವು ಲೈಕ್ ಡಿಪೆಂಡೆನ್ಸಿ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸೊ ನಮ್ಮ ಫಂಡ್ ಇರುತ್ತೆ, ಸೊ ನಾವ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡ್ಲಿಲ್ಲ ಅಂದ್ರೆ ಸೊ ಅದರಿಂದ ಯಾವುದೇ ರೀತಿಯ ರಿವಾರ್ಡ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಓಕೆ, ಸೊ ಇದನ್ನು ಕೂಡ ಒಳ್ಳೆ ಬೆನಿಫಿಟ್. ಜೆನಿಸಿಸ್ 360 ಅರೌಂಡ್ ನೀವು ಪಾಲಿಗಾನ್ ನ ರೇಟ್ ಕಂಪೇರ್ ಮಾಡಿದ್ರು ಕೂಡ ಓಕೆ ನಿಮಗೆ ಜೆನಿಸಿಸ್ 360 ಅಲ್ಲಿ ಅಪ್ ಟು 40% ತನಕ ಅನುಬೀಸ್ ಬ್ಲಾಕ್ ಚೈನ್ ರೇಟ್ ಮೇಲೆ 40% ಡಿಸ್ಕೌಂಟ್ ಅಲ್ಲಿ ಟೋಕನ್ ಸಿಗುತ್ತೆ. ನೀವು ಅದನ್ನ LGNS ಪ್ರೈಸ್ ಗೆ ಕಂಪೇರ್ ಮಾಡಿದ್ರು ಕೂಡ ಹತ್ತತ್ರ ನಿಮಗೆ ಒಂದು 15-25% ಎಕ್ಸ್ಟ್ರಾ ಟೋಕನ್ ಸಿಗುತ್ತೆ. ಓಕೆ, ನಮಗೆ ಜೆನಿಸಿಸ್ 360 ಆಗಿರ್ಬೋದು, 300 ಡೇಸ್ ಆಗಿರ್ಬೋದು, ಇದೇ ತರ ಸಾಕಷ್ಟು ನೀವು ಅದಕ್ಕೆ ಅಲ್ಲಿ ಕಂಡೀಷನ್ಸ್ ಎಲ್ಲ ಇರುತ್ತೆ ನೋಡ್ಕೊಂಡು ನಾವಿಲ್ಲಿ
ಮಾಡ್ಕೋಬಹುದು. ಓಕೆ, ನಾವು ನೋಡ್ತಾ ಇದೀವಿ ಎವ್ರಿಥಿಂಗ್ ಇಲ್ಲೇನ್ LGNS ನ ನಾವು ನೋಡ್ತಾ ಇದೀವಿ. ಸೊ ಇಮಿಡಿಯೇಟ್ಲಿ ಎಲ್ಲದೂ ಕೂಡ ಸ್ವ್ಯಾಪ್ ಆಗ್ತಾ ಇದೆ. ಇಲ್ಲೂ ಕೂಡ ನಮಗೇನ್ ಅನ್ಸ್ಟೇಕ್ ಮಾಡಿ LGNS ನ ಡೈ ಮಾಡಬೇಕು ಅಂದ್ರೆ ಇಮಿಡಿಯೇಟ್ಲಿ ಡೈಗೆ ಕನ್ವರ್ಟ್ ಆಗ್ತಕ್ಕಂಥದ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಯಾವ ತರ ನಾವು ಪಾಲಿಗನ್ ಅಲ್ಲಿ ವರ್ಕ್ ಆಗ್ತಾ ಇದೆ ಅದೇ ರೀತಿ ಇಲ್ಲೂ ಕೂಡ ವರ್ಕ್ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಸೊ ಇದು ಬಾಂಡ್ ಮೆಕ್ಯಾನಿಸಮ್ ಯಾವ ತರ ಪೀಪಲ್ ಕನೆಕ್ಟ್ ಆಗ್ತಾ ಇದ್ದಾರೆ, ಈ ಬಾಂಡ್ ಮೆಕ್ಯಾನಿಸಮ್ ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿದೆ, ಬಾಂಡ್ ಮೆಕ್ಯಾನಿಸಮ್ ನಾರ್ಮಲ್ ಸ್ಟೇಕಿಂಗ್ ಗಿನ 50 to 60% ಎಕ್ಸ್ಟ್ರಾ ಬೆನಿಫಿಟ್ ಇರುತ್ತೆ ಕಾಂಪೌಂಡಿಂಗ್ ಅಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ 1000 ಟೋಕನ್ಸ್ 1 year ಅಲ್ಲಿ 8000 ಟೋಕನ್ಸ್ ಆಗುತ್ತೆ ಅಂತಂದ್ರೆ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಮೋರ್ ದನ್ 50 to 60 ಅಂದ್ರೆ 13-14 ಈ ತರ 13,000-14,000 ಟೋಕನ್. ಸೊ ನಿಮಗೆ ಹೆಚ್ಚಾಗ್ತಕ್ಕಂಥ ಒಂದು ಪ್ರೊಬಾಬಿಲಿಟಿ 360-600 ಡೇಸ್ ಇದೆ. ಅದನ್ನ ನೀವು ಯಾವುದೇ ರೇಟಲ್ಲಿ ನೀವು ಕೌಂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ ಸೊ ನಿಮ್ಮ ಪ್ರಾಫಿಟಬಿಲಿಟಿ ಯಾವ ತರ ನೀವು ಕೌಂಟ್ ಮಾಡ್ಬೋದು ಅಂತಕ್ಕಂಥದ್ದು ನೀವೇ ನೋಡ್ಕೊಂಡು ಡಿಸೈಡ್ ಮಾಡ್ಕೋಬಹುದು. ಓಕೆ, ಸಾಕಷ್ಟು ಜನ ಇದನ್ನ ಯಾವ ತರ ಬಳಸೋದು ಸರ್, ಒಂದೊಂದ್ಸಲ ನಾನು ಹೇಳೋದು ಕೂಡ ಈಗ ಕನ್ಫ್ಯೂಷನ್ಸ್ ಆಗಿರುತ್ತೆ. ನಾನೀಗ ವೆರಿ ಬೇಸಿಕ್ಗೆ ಬರ್ತೀನಿ. ಫಸ್ಟ್ ನಾವ್ ಏನ್ ಮಾಡ್ಬೇಕು, ಏನೆಲ್ಲ ವಿಚಾರ ತಿಳ್ಕೋಬೇಕು. ಓಕೆ, ಮತ್ತೆ ಇದು ರಿಪೀಟೆಡ್ ಸೆಷನ್ ಇರುತ್ತೆ, ಯಾರು ಕೂಡ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಇದು ನೆಕ್ಸ್ಟ್ ಮತ್ತೆ 2-3 ಸಲ ಮತ್ತೆ ಸೆಷನ್ ಇದೇ ರಿಪೀಟೆಡ್ ಇರುತ್ತೆ, ಯಾಕಂದ್ರೆ ಇದು ವಿಚಾರನೇ ಕೂಡ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸಾಕಷ್ಟು ಜನ ನಾವೀಗ ಟೋಕನ್ ಪಾಕೆಟ್ ನ ಬಳಸ್ತಾ ಇದ್ದೀವಿ. ಓಕೆ, ಸೊ ಟೋಕನ್ ಪಾಕೆಟ್ ನ ಬಳಸ್ತಾ ಇದ್ದೀವಿ. ಈ ತರ ಈಗ ಸದ್ಯಕ್ಕೆ ನಮ್ಮ ವ್ಯಾಲೆಟ್ ಇದೆ. ಸರ್, ಅನುಬೀಸ್ ಬ್ಲಾಕ್ ಚೈನ್ ಯಾವ ತರ ಇರುತ್ತೆ, ಯಾವ ತರ ಯೂಸ್ ಮಾಡಬಹುದು, ನಮ್ಮ ವ್ಯಾಲೆಟ್ ಅಲ್ಲಿ ಯಾವ ತರ ಸಿಂಕ್ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಡೌಟ್ ಇರುತ್ತೆ. ಯಾವ ತರ ನೀವು ನಾರ್ಮಲಿ ID ಓಪನ್ ಮಾಡ್ತಾ ಇದ್ದೀರಾ, ಸೊ ಅದೇ ತರ ನಿಮ್ಮ ಡಿಸ್ಕವರಿಗೆ ಹೋಗಿ, ಡಿಸ್ಕವರ್ ನಂತರ ಅಲ್ಲಿ ಸರ್ಚ್. ಸಾಕಷ್ಟು ಜನ ಇಲ್ಲಿ ಟ್ರೆಂಡಿಂಗ್ ಟೋಕನ್, ಟ್ರೆಂಡಿಂಗ್ ಡ್ಯಾಪ್ಸ್ ರೀಸೆಂಟ್ಲಿ, ಸೊ ಇದನ್ನ ಯಾವ್ದೋ ಕ್ಲಿಕ್ ಮಾಡ್ಬಿಟ್ಟಿರ್ತೀರಾ. ಇಲ್ಲಿ ಎಲ್ಲಿ ಸರ್ ವೆಬ್ಸೈಟ್ ಏನೋ ಸರ್ಚ್ ಹಿಸ್ಟ್ರಿಯಲ್ಲಿ ಕಾಣ್ತಾ ಇರಲ್ಲ ಅಂತಕ್ಕಂಥ ಡೌಟ್ ಇರುತ್ತೆ. ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಇಲ್ಲಿ 3ನೇ ಆಪ್ಷನ್ ರೀಸೆಂಟ್ಲಿ ವಿಸಿಟೆಡ್ ಕ್ಲಿಕ್ ಮಾಡಿ. ಸೊ ಇಲ್ಲೇ ನೀವು ರೀಸೆಂಟ್ಲಿ ವಿಸಿಟ್ ಮಾಡಿರೋ ವೆಬ್ಸೈಟ್ಸ್ ಬರುತ್ತೆ, ಒರಿಜಿನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ತರ ID ಏನು ಓಪನ್ ಆಗ್ತಾ ಇದೆ. ಸೊ ಇದರಲ್ಲಿ ನೀವು ಟಾಪ್ ಲೆಫ್ಟ್ 3 ಲೈನ್ಸ್ ಅಲ್ಲಿ ಕ್ಲಿಕ್ ಮಾಡಿ, ಅನುಬೀಸ್ ಅವೇಕನ್ ಮೇಲೆ ಕ್ಲಿಕ್ ಮಾಡಿ. ಟೋಕನ್ ಪಾಕೆಟ್ ಯೂಸ್ ಮಾಡ್ತಾ ಇರೋರು, ಸೊ ಅನುಬೀಸ್ ಅವೇಕನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ರಾಂಗ್ ನೆಟ್ವರ್ಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಕೆಳಗಡೆ ಅನುಬೀಸ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಡಿಟೆಕ್ಟೆಡ್ ದಟ್ ಯು ಹ್ಯಾವ್ ಆಡೆಡ್ ಅನುಬೀಸ್ ಚೈನ್, ಅಂದ್ರೆ ನಾವೀಗ ಅನುಬೀಸ್ ಚೈನ್ ಬೇರೆ ಬ್ಲಾಕ್ ಚೈನ್ ನ ಯೂಸ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಡಿಟೆಕ್ಟ್ ಆಗಿದೆ. ಸೊ ಹೌದು ಅಂತಕ್ಕಂಥದ್ದು ಕನ್ಫರ್ಮ್ ಮಾಡಿ. ಸೊ ಈ ತರ ನೀವು ಕನ್ಫರ್ಮ್ ಮಾಡೋದ್ರಿಂದ ನಿಮ್ಮ ವ್ಯಾಲೆಟ್ ಅಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ಆಡ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನ ನಾನೀಗ ಮತ್ತೆ ಬ್ಯಾಕ್ ಬರ್ತೀನಿ, ನನ್ನ ವ್ಯಾಲೆಟ್ ಓಪನ್ ಮಾಡ್ತೀನಿ. ವ್ಯಾಲೆಟ್ ಈ ತರ ಓಪನ್ ಆಗಿರುತ್ತೆ. ಓಕೆ, ಸೊ ಈಗ ಟಾಪ್ ಲೆಫ್ಟ್ ಅಲ್ಲಿ ನೀವು 3 ಲೈನ್ಸ್ ಏನಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಓಪನ್ ಮಾಡಿರೋದೀಗ ಬ್ಲಾಕ್ ಚೈನ್ ಯಾವುದು, ಅನುಬೀಸ್ದು. ಓಕೆ, ಸೊ ನೀವು ಮೇಲ್ಗಡೆ ಡಬಲ್ ಸರ್ಕಲ್ ಏನಿದೆ ಅದು ಪಾಲಿಗಾನ್ದು. ಓಕೆ, ಇದನ್ನ ಮತ್ತೆ ನೀವು ಟಚ್ ಮಾಡಿದ್ರೆ ನಿಮ್ಮ ಹಳೆ ವೆಬ್ಸೈಟ್ ಹಳೆ ವ್ಯಾಲೆಟ್ಸ್ ಕೂಡ ಎಲ್ಲವೂ ಕೂಡ ಶೋ ಆಗ್ತವೆ ಮತ್ತು ಅದೇ ರೀತಿ ಶೋ ಆಗುತ್ತೆ. ಓಕೆ, ಸೊ ಈ ತರ ನೀವು ಅದು ಶೋ ಆದಾಗ ಸೊ ನೀವು ಏನ್ ಮಾಡಬಹುದು, ಮೇಲೆ ಡಬಲ್ ಸರ್ಕಲ್ ಪಾಲಿಗಾನ್ ಸಿಂಬಲ್ ಕ್ಲಿಕ್ ಮಾಡಿದ್ರೆ ID ಓಪನ್ ಆಗುತ್ತೆ. ಸೊ ಈಗ ನಮಗೆ ಈ ತರ ಓಪನ್ ಆದಾಗ ಯಾವ ತರ ನಾವು ಪಾಲಿಗಾನ್ ಅಲ್ಲಿ LGNS ನ ಬಳಸ್ತಾ ಇದ್ವಿ, ಡೈನ ಬಳಸ್ತಾ ಇದ್ವಿ. ಓಕೆ, ನಮ್ಮ ಟ್ರಾನ್ಸಾಕ್ಷನ್ ಅನುಬೀಸ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರಬೇಕು ಅಂದ್ರೆ ಡೈ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಈಗ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನಮಗೆ ಏನೆಲ್ಲ ಅವಶ್ಯಕತೆ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಡೈ ಅವಶ್ಯಕತೆ ಇದೆ, LGNS ನ ಅವಶ್ಯಕತೆ ಇದೆ. ಇಲ್ಲೆಲ್ಲವೂ ಕೂಡ ವ್ಯಾಲೆಟ್ ಅಲ್ಲಿ ಟೋಕನ್ಸ್ ಶೋ ಆಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಸೊ ಇದು ಕ್ರಿಯೇಟ್ ಆದ ನಂತರ ರೈಟ್ ಸೈಡ್ ಅಲ್ಲಿ ಪ್ಲಸ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಪ್ಲಸ್ ಅಲ್ಲಿ ನೀವೇನ್ ಮಾಡಿ, ಕಸ್ಟಮ್ ಟೋಕನ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮ್ ಟೋಕನ್ ಅಲ್ಲಿ ಆಲ್ರೆಡಿ ನಾನೀಗ LGNS ನ ಆಡ್ ಮಾಡಿದ್ದೀನಿ, ಸೊ ಡೈನು ಕೂಡ ಆಡ್ ಮಾಡಿದ್ದೀನಿ. ಸೊ ನೀವು ಯಾವ ತರ ಆಡ್ ಮಾಡಬೇಕು ಅಂದ್ರೆ, ಕಸ್ಟಮ್ ಟೋಕನ್ ಕ್ಲಿಕ್ ಮಾಡಿದ ನಂತರ ಆಡ್ ಟೋಕನ್ ಮೇಲೆ ಕ್ಲಿಕ್ ಮಾಡಿ. ಆಡ್ ಟೋಕನ್ ಅಲ್ಲಿ ಆಲ್ರೆಡಿ ನಾನು ಗ್ರೂಪ್ ಅಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಕಾಂಟ್ರಾಕ್ಟ್ ಅಡ್ರೆಸ್ ನ ಕಳಿಸ್ಕೊಡ್ತೀನಿ. ಓಕೆ, ಸೊ ಈ ತರ ಕಾಂಟ್ಯಾಕ್ಟ್ ಅಡ್ರೆಸ್ ಇದೆ ಪ್ರತಿಯೊಂದಕ್ಕೂ, ಅನುಬೀಸ್ ಬ್ಲಾಕ್ ಚೈನಿನ ಕಾಂಟ್ರಾಕ್ಟ್ ಅಡ್ರೆಸ್. ಸೊ ಈ ಕಾಂಟ್ಯಾಕ್ಟ್ ಅಡ್ರೆಸ್ ನ ನಾವೇನ್ ಮಾಡಬೇಕು, ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇದನ್ನ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಏನ್ ಬಂತು, ಡೈ ಕನ್ಫರ್ಮ್ ಆಯ್ತು, ಇದು ಆಲ್ರೆಡಿ ಎಕ್ಸಿಟ್ ಆಗಿದೆ. ಓಕೆ, ಸೊ ಅಂಡ್ ದೆನ್ LGNS ನ ಅಡ್ರೆಸ್ ಇದೆ.
ಸೊ ಇದ್ರದ್ದೆಲ್ಲವೂ ಕೂಡ ನಿಮಗೆ ಕಾಂಟ್ಯಾಕ್ಟ್ ಅಡ್ರೆಸ್, ಅನುಬೀಸ್ ಕಾಂಟ್ಯಾಕ್ಟ್ ಅಡ್ರೆಸ್ದು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಅಂಡ್ ದೆನ್ ಅಫಿಷಿಯಲಿ ನಿಮಗೆ, ಯಾಕಂದ್ರೆ ಮಾರ್ಕೆಟಲ್ಲಿ ಸಾಕಷ್ಟು ಫೇಕ್ ಟೋಕನ್ಸ್ ಇರುತ್ತೆ. ಸೊ ಇದನ್ನ ಆಡ್ ಮಾಡುವಾಗ ವೆರಿ ಕೇರ್ಫುಲಿ ಏನ್ ಮಾಡಬೇಕು, ನಾವು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಇದನ್ನ ಅಫಿಷಿಯಲಿ ಅಡ್ರೆಸ್ ನಾವು ಮೆಸೇಜ್ನು ನಂಬಲ್ಲ, ಮೆಸೇಜ್ನು ಬೇಡ, ಅಫಿಷಿಯಲಿ ನೋಡ್ಬೇಕು ಅಂತಂದ್ರೆ ಸೊ ನೀವು ಕೂಡ ಚೆಕ್ ಮಾಡ್ಕೋಬಹುದು. ಈಗ ಆಲ್ರೆಡಿ ನಾನು ಆಡ್ ಮಾಡಿದ್ದೀನಿ. ಸೊ ಈ ತರ ಅನುಬೀಸ್ ಬ್ಲಾಕ್ ಚೈನ್ ಟೋಕನ್ಸ್ ಅನ್ನ ನೀವು ಇಲ್ಲಿ ಆಡ್ ಮಾಡ್ಕೊಂಡ್ರೆ ಸೊ ಡೈರೆಕ್ಟ್ಲಿ ನೀವೇನ್ ಮಾಡ್ಬೋದು, ID ಪಾಲಿಗಾನ್ದು ಯೂಸ್ ಮಾಡ್ಬೋದು, ಅನುಬೀಸ್ದು ಯೂಸ್ ಮಾಡ್ಬೋದು, ಅಥವಾ ಅನುಬೀಸ್ ಡೈ ಇಂದ ಪಾಲಿಗಾನ್ ಕನ್ವರ್ಟ್ ಮಾಡೋ ಅಸೆಟ್ ಕೂಡ ಅದರಲ್ಲೇ ಇರುತ್ತೆ. ಎಲ್ಲ ಒಂದೇ ವ್ಯಾಲೆಟ್ ಅಲ್ಲೇ ನೀವು ನೋಡ್ಬೋದು. ಓಕೆ, ಸೊ ಇದನ್ನ ಅಫಿಷಿಯಲಿ ಅಡ್ರೆಸ್ ನ ನೀವು ಎಲ್ಲಿ ಚೆಕ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಸಾಕಷ್ಟು ಜನ ಇದು ಅಡ್ರೆಸ್ ನ ಒಂದೊಂದ್ಸಲ ಮೆಸೇಜ್ ಅಲ್ಲಿ ಯಾವ್ದಾದ್ರು ಫಾರ್ವರ್ಡ್ ಆಗ್ತಾ ಇರುತ್ತೆ. ಬಟ್ ಅಫಿಷಿಯಲಿ ನಾವ್ ಎಲ್ಲಿ ತಿಳ್ಕೊಬಹುದು ಅಂತಂದ್ರೆ ಅನುಬೀಸ್ದು ವೆಬ್ಸೈಟ್ ಇದೆ, ಅನುಬೀಸ್ ಸ್ಪೇಸ್ ORG ಅಂತ. ಫಾರ್ ಎಕ್ಸಾಂಪಲ್ anubispace.org ಅಂದ್ರೆ ಯಾವ ತರ ನಮಗೆ ಲೈಕ್ ಬೈನಾನ್ಸ್ ಅಥವಾ ಬೇರೆ ಬೇರೆದು ಎಲ್ಲ ಯಾವ ತರ ಲೈಕ್ ಬ್ಲಾಕ್ ಚೈನ್ದು ಇದಿರುತ್ತೆ, ಇಥೀರಿಯಂ ಸ್ಕ್ಯಾನು, ಟ್ರಾನ್ ಸ್ಕ್ಯಾನು. ಸೊ ಅದೇ ತರ ಅನುಬೀಸ್ದು ಕೂಡ ಇದಿದೆ. ಸೊ ಅಲ್ಲಿ ನಾವೇನ್ ಮಾಡ್ಬೋದು, ಸೊ ಡೈರೆಕ್ಟ್ಲಿ ಅಡ್ರೆಸಸ್ ನ ಚೆಕ್ ಮಾಡ್ಬೋದು. ಸೊ ಅದ್ರದ್ದು ಕೂಡ ನಾನು ವೆಬ್ಸೈಟ್ ಏನ್ ಮಾಡ್ತೀನಿ, ಕಳಿಸ್ಕೊಡ್ತೀನಿ. ಒಂದು ನಿಮಿಷ. ಸೊ ಅದ್ರದ್ದು ಕೊಡ್ತೀನಿ. ನೀವು ಡೈರೆಕ್ಟ್ಲಿ ಕಾಂಟ್ರಾಕ್ಟ್ ಅಲ್ಲಿ ಏನ್ ಮಾಡ್ಬೋದು, ಸ್ಟೇಬಲ್ ಕಾಯಿನ್ ಇರ್ಬೋದು, LGNS ನ ಅಡ್ರೆಸ್ ಅಫಿಷಿಯಲಿ ಅದು ಜೆನ್ಯೂನ್ ಹೌದೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ ಆ ವೆಬ್ಸೈಟ್ ಅಲ್ಲಿ ಆ ಅಡ್ರೆಸ್ ನ ನೋಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸೊ ನಾವಿದೀಗ ಫಸ್ಟ್ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಡೈ ಅಡ್ರೆಸ್ ಆಡ್ ಮಾಡುವಾಗ DA14, ಸೊ ಅಂಡ್ ದೆನ್ LGNS 06B8. ಸೊ ಇವೆಲ್ಲ ಲಾಸ್ಟ್ ಅಡ್ರೆಸಸ್ ನ ನೋಡ್ಕೋಬೇಕು. ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಸೊ ಆ ಟೋಕನ್ ನ ಏನ್ ಮಾಡಿ, ನೀವು ಅನುಬೀಸ್ ಬ್ಲಾಕ್ ಚೈನ್ ಪ್ಲಸ್ ಅಲ್ಲಿ ಆಡ್ ಕಸ್ಟಮ್. ಓಕೆ, ಸೊ ಅಂಡ್ ದೆನ್ ಬಿಟ್ಗೆಟ್ ಯೂಸ್ ಮಾಡ್ತಾ ಇದ್ರೆ ವೆರಿ ಈಸಿ ಆಗಿದೆ. ಇಲ್ಲಿ ಯಾವುದೇ ರೀತಿಯ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಯಾವ ತರ ಅಂತಂದ್ರೆ, ಈ ತರ ವ್ಯಾಲೆಟ್ ಇರುತ್ತೆ. ನೀವು ಎಲ್ಲಾ ಬ್ಲಾಕ್ ಚೈನ್ ವ್ಯಾಲೆಟ್ಸ್ ಒಂದ್ರಲ್ಲೇ ಶೋ ಆಗುತ್ತೆ. ಇಲ್ಲಿ ಸರ್ಚ್ ನೆಟ್ವರ್ಕ್ ಅಂತಿದೆ, ಇಲ್ಲಿ ನೀವು ಅನುಬೀಸ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು. ಅನುಬೀಸ್ ಚೈನ್ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ, ಪಾಸ್ವರ್ಡ್ ಹಾಕಿದ್ರೆ ಸೊ ಅನುಬೀಸ್ ಚೈನ್ ಏನಾಗುತ್ತೆ, ನಿಮ್ಮ ವ್ಯಾಲೆಟ್ ಗೆ ಆಡ್ ಆಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಗ್ಯಾಸ್ ಡೈ ಲೈಕ್ ಡಿಫಾಲ್ಟ್ ಅದೇನ್ ಮಾಡ್ಬಿಡುತ್ತೆ, ಬಂದ್ಬಿಡುತ್ತೆ. ಸೊ ಈ ತರ. ಸೊ ಇಲ್ಲಿ ಮ್ಯಾನೇಜ್ ರೈಟ್ ಸೈಡ್ ಅಲ್ಲಿ ಇಲ್ಲಿ ಒಂದು ಇದಿದೆ, ಮ್ಯಾನೇಜ್ ಟೋಕನ್ಸ್ ಅಲ್ಲಿ ಹೋಗಿ ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಟೋಕನ್ಸ್ ನ ಏನ್ ಮಾಡ್ಬೋದು, ಸೊ ನಾವಿಲ್ಲಿ ಆಡ್ ಮಾಡ್ಬೋದು. ಆಡ್ ಟೋಕನ್ ಮ್ಯಾನ್ಯುಲಿ, ಫಾರ್ ಎಕ್ಸಾಂಪಲ್ ಆಡ್ ಟೋಕನ್ ಮ್ಯಾನ್ಯುಲಿ. ಇಲ್ಲಿ ಅಡ್ರೆಸಸ್ ಏನ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಸೊ ಅದನ್ನ ಕೂಡ ನೀವೇನ್ ಮಾಡ್ಬೋದು, ಎಗೇನ್ ಸೊ ಆಡ್ ನಾವು ಟೋಕನ್ ಏನಾಗುತ್ತೆ, ಆಡ್ ಆಗುತ್ತೆ. ಸೊ ಈ ತರ LGNS ಸದ್ಯಕ್ಕೆ ಡೈದು ಸಾಕು. ಫಾರ್ ಎಕ್ಸಾಂಪಲ್ ನೋಡಿ, ನಾನು LGNS ಈಗ ಆಡ್ ಮಾಡಿದೆ. LGNS ಏನಾಯ್ತು, ಅನುಬೀಸ್ LGNS ಇಲ್ಲಿ ವ್ಯಾಲೆಟ್ ಅಲ್ಲಿ ಬಂತು. ಓಕೆ, ಸೊ ಯಾವ ತರ ನಾವು ಪಾಲಿಗಾನ್ ನ ಯೂಸ್ ಮಾಡ್ತಾ ಇದ್ವಿ, ಸೊ ಅದೇ ತರ ಬರ್ತಕ್ಕಂಥ ದಿನಗಳಲ್ಲಿ LGNS ಈ ತರ ಯಾವ ತರ ನಾವು ಪಾಲ್ ನ ಅಥವಾ LGNS ನ ಯೂಸ್ ಮಾಡ್ತಾ ಇದ್ವಿ, ಸೊ ಅದೇ ತರ ಅನುಬೀಸ್ ಅಲ್ಲೂ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಸೊ ನಾವು ಯೂಸ್ ಮಾಡ್ತಕ್ಕಂಥದ್ದು ನಾವು ನೋಡ್ಬೋದು. ಸೊ ನಿಮ್ದು ಡೈ ಇರ್ಲಿ ಅಥವಾ ಲೈಕ್ LGNS, ಅನುಬೀಸ್ LGNS ಇರ್ಲಿ, ಎಲ್ಲವೂ ಕೂಡ ಇಲ್ಲಿ ಶೋ ಆಗ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಸೊ ಇದನ್ನ ಸೊ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಡೇ ಬೈ ಡೇ ಒಂದೊಂದ್ ಸ್ಟೆಪ್ ನ ಕಲಿತಾ ಹೋಗಿ, ನೋಡ್ತಾ ಹೋಗಿ. ಸಾಕಷ್ಟು ವಿಡಿಯೋನ ಕೂಡ ನಾನು ಅದ್ರ ಬಗ್ಗೆ ಅಪ್ಲೋಡ್ ಮಾಡ್ತೀನಿ ಕೂಡ. ಓಕೆ, ಸೊ ಅಂಡ್ ದೆನ್ ಈಗ ಲಾಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ನೋಡ್ತಾ ಇದ್ದೀರಾ ಸೊ ಯಾವ ತರ ಪೀಪಲ್ ಆರ್ ಕ್ರೇಜಿ ಅಂದ್ರೆ, ಸೊ 12,000 10,000 LGNS ನ ಅಂದ್ರೆ ಡಾಲರ್ ನ ಜೆನಿಸಿಸ್ 360ಗೆ ಸೊ ಇವತ್ತು ಸ್ಟೇಕ್ ಮಾಡ್ಲಿಕ್ಕೆ ಯಾವ ತರ ಸೊ USDT ಕಲೆಕ್ಟ್ ಆಗ್ತಾ ಇದೆ ನಮ್ಮ ಟೀಮ್ ಇಂದ ಅಂತ ನೋಡ್ತಾ ಇದ್ದೀರಾ. ಸಾಕಷ್ಟು ವೇಯಲ್ಲಿ ಪೀಪಲ್ ಆರ್ ವೆರಿ ಎಕ್ಸೈಟೆಡ್ ಅಂಡ್ ದೇ ಆರ್ ಅಂದ್ರೆ ಅವರ ಕ್ಯಾಲ್ಕುಲೇಷನ್ ಅಲ್ಲಿ ದೇ ಆರ್ ವೆರಿ ಕಾನ್ಫಿಡೆಂಟ್ ಅಂಡ್ ಮೂವಿಂಗ್ ಅಂತ ಹೇಳ್ಬೋದು. ಸೊ ಸಾಕಷ್ಟು ಜೆನಿಸಿಸ್ 360 ಇರ್ಬೋದು, 360 ಡೇಸ್ ಸ್ಟೇಕಿಂಗ್ ಇರ್ಬೋದು. ಓಕೆ,
ಸೊ ಈಗ ನೀವೇನೇ 360 600 ಡೇಸ್ ಸ್ಪೈಡರ್ ರಿವಾರ್ಡ್ ಏನೇ ಮಾಡಿದ್ರು ಕೂಡ ಸೊ ಅದ್ರದ್ದು LGNS ನಮಗೆ ಬರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಓಕೆ ನಮಗೆ ಬರ್ತಕ್ಕಂಥದ್ದು ಅದು ಅನುಬೀಸ್ LGNS ಇನ್ಮೇಲೆ ಓಕೆ ಪಾಲಿಗಾನ್ ಅಲ್ಲಿ ಏನೆಲ್ಲ ಸ್ಟೇಕು ಅನ್ಸ್ಟೇಕು ನಡೀತಾ ಇದೆ ಬರ್ತಾ ಇದೆ ಸೊ ಅದೆಲ್ಲವೂ ಕೂಡ ಅಲ್ಲೇ ಬರುತ್ತೆ ನಾರ್ಮಲ್ ಸ್ಟೇಕಿಂಗ್ದು ಇನ್ ಕೇಸ್ ನೀವು 360 600 ಡೇಸ್ದು ಜೆನಿಸಿಸ್ 360 ಬಾಂಡ್ ಮೆಕ್ಯಾನಿಸಮ್ ಎಲ್ಲ ಲೈಕ್ ಎ ಪ್ಲಾನ್ ಲೈಕ್ ಸ್ಟೇಕ್ ಮಾಡ್ತೀರಾ ಅಂತಂದ್ರೆ ಅದ್ರದ್ದು ರಿವಾರ್ಡ್ ಏನಿದೆ ನಿಮಗೆ ಅನುಬೀಸ್ LGNS ಅಲ್ಲಿ ಸಿಗ್ತಕ್ಕಂಥದ್ದು ಡೈಲಿ ಓಕೆ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು 300 LGNS ನ ILOದಲ್ಲಿ ನಾನು ಸ್ಟೇಕ್ ಮಾಡಿದ್ದೆ ಸೊ ಅದರಿಂದ ಏನಾಗಿದೆ ಈಗ ನನಗೆ ಇಂಟ್ರೆಸ್ಟ್ ಟರ್ಬೈನ್ ಬಂದಿದೆ ಫಾರ್ ಎಕ್ಸಾಂಪಲ್ ಸೊ ಅದು ILOದಲ್ಲಿ ಬೇರೆ ತರ ಅದು ರಿಟರ್ನ್ ಇತ್ತು ಸೊ ಅದಕ್ಕೆ ಕ್ಲೋಸ್ ಆಗಿದೆ ಸ್ಟಾರ್ಟಿಂಗ್ ಇನಿಷಿಯಲ್ ಲಿಕ್ವಿಡಿಟಿ ಆಫರಿಂಗ್ ಟೈಮಲ್ಲಿ ಸೊ ಈಗ ನಿಮ್ದು ಯಾವುದೇ ತಗೊಳ್ಳಿ ಫಾರ್ ಎಕ್ಸಾಂಪಲ್ 360 600 ಎನಿ ಫಾರ್ ಎಕ್ಸಾಂಪಲ್ 1000 ಟೋಕನ್ಸ್ ನಾವು ಸ್ಟೇಕ್ ಮಾಡ್ತೀವಿ ಅನ್ಕೊಳ್ಳಿ ಸೊ 360 ಡೇಸ್ಗೆ ನಾವು ಸ್ಟೇಕ್ ಮಾಡಿದ್ರೆ ಫಸ್ಟ್ ಬೆನಿಫಿಟ್ ಏನಾಗುತ್ತೆ ಸೊ ಇದು ಡಿವೈಡೆಡ್ ಬೈ 360 ಅಂದ್ರೆ ಪ್ರಿನ್ಸಿಪಲ್ ಒಂದು ಕಾಲಮ್ ಅಲ್ಲಿ ಇರುತ್ತೆ ಒಂದು ಪಾರ್ಟ್ ಅಲ್ಲಿ ಬರುತ್ತೆ ಅಂದ್ರೆ ಅದೊಂದು ಪಾರ್ಟು ಸೊ ಅದ್ರ ಜೊತೆ ಇಂಟ್ರೆಸ್ಟ್ ಏನ್ ಬರುತ್ತೆ ಅದೊಂದು ಪಾರ್ಟ್ ಅಲ್ಲಿ ಬರುತ್ತೆ ಎರಡು ಪಾರ್ಟ್ ಅಲ್ಲಿ ಬರುತ್ತೆ ಓಕೆ ಡೈಲಿ ಏನ್ ಪ್ರಿನ್ಸಿಪಲ್ ನಿಮಗೆ ಬರುತ್ತೆ ನೀವು ಎಷ್ಟು ಮೂಲ ಟೋಕನ್ ನ ಸ್ಟೇಕ್ ಮಾಡಿರ್ತೀರಾ ಅದು ಏನ್ ಬರುತ್ತೆ ಅದು ಕೂಡ ಪ್ರತಿದಿನ ಏನ್ ರಿಲೀಸ್ ಆಗ್ತಾ ಹೋಗುತ್ತೆ ಅದು ಡೈರೆಕ್ಟ್ಲಿ ವ್ಯಾಲೆಟ್ ಬರುತ್ತೆ ನೀವು ಪ್ರಿನ್ಸಿಪಲ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯ ಟರ್ಬೈನ್ ಆಪ್ಷನ್ ಟರ್ಬೋ ಒಂದು ಸ್ಟೆಪ್ ಮಾಡಬೇಕು ಅಂತಕ್ಕಂಥದ್ದಿಲ್ಲ ಡೈರೆಕ್ಟ್ಲಿ ನೀವು ಕ್ಲೈಮ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅದು ನಿಮ್ಮ ವ್ಯಾಲೆಟ್ಗೆ ಹೋಗಿ ಕೂರುತ್ತೆ ಮೇನ್ ವ್ಯಾಲೆಟ್ಗೆ ಅದನ್ನ LGNS ಟು ಡೈ ಇಮಿಡಿಯೇಟ್ಲಿ ಕನ್ವರ್ಟ್ ಮಾಡ್ಬೋದು ಓಕೆ ಬಟ್ ನಾವು ಯಾವುದೇ ಬಾಂಡ್ ನ ಯೂಸ್ ಮಾಡಿದ್ರು ಕೂಡ ನಮ್ಮ ಪ್ರಿನ್ಸಿಪಲ್ ನ ನಾವು ವಿಡ್ರಾ ಮಾಡ್ತೀವಿ ಅಂತಂದ್ರೆ ನಮಗೆ ನೆಕ್ಸ್ಟ್ ಡೇ ಏನಾಗುತ್ತೆ ಇಂಟ್ರೆಸ್ಟ್ ಬರೋದು ಕಮ್ಮಿ ಆಗುತ್ತೆ ಇಲ್ಲಿ ಸ್ಟ್ರಾಟರ್ಜಿ ಏನು ಅಂತಂದ್ರೆ ನಾವು ನೆನ್ಪಿಟ್ಕೋಬೇಕಾಗಿರೋದು ನಮಗೇನ್ ಡೈಲಿ ಪ್ರಿನ್ಸಿಪಲ್ ಬರುತ್ತೆ ಅದನ್ನ ಹಾಗೆ ಬಿಟ್ಟು ನಾವು ಏನ್ ಮಾಡ್ಬೇಕು ಬರ್ತಕ್ಕಂಥ ಇಂಟ್ರೆಸ್ಟ್ ನ ಮಾತ್ರ ಎವ್ರಿ 10 ಡೇಸೋ 15 ಡೇಸೋ ಮಂತ್ಲಿ ಒನ್ಸೋ ನಾವೇನ್ ಮಾಡ್ಬೇಕು ವಿಡ್ರಾ ಮಾಡ್ಬೇಕು ಹಾಗಿರೋದ್ರಿಂದ ಏನಾಗುತ್ತೆ ಪ್ರಿನ್ಸಿಪಲ್ ಏನ್ ಡೈಲಿ ರಿಲೀಸ್ ಆಗ್ತಾ ಇರುತ್ತೆ ಅದು ಕೂಡ ಕಾಂಪೌಂಡಿಂಗ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ 1,000 ಟೋಕನ್ ಇದೆ 360 ದಿನದಲ್ಲಿ ಅಂತ ಅನ್ಕೋಣ ಡಿವೈಡ್ ಬೈ 360 ಇವತ್ತು 2.7 ರಿಲೀಸ್ ಆಯ್ತು ನಾಳೆ ನೀವು ಇದನ್ನ ವಿಡ್ರಾ ಮಾಡ್ಲಿಲ್ಲ ಅನ್ಕೊಳ್ಳಿ ನೆಕ್ಸ್ಟ್ ಡೇ ಇದು 2.87 ಆಗುತ್ತೆ ಇದನ್ನು ಕೂಡ ವಿಡ್ರಾ ಮಾಡ್ಲಿಲ್ಲ 2.9 ಅಂದ್ರೆ ನಮ್ಮ ಪ್ರಿನ್ಸಿಪಲ್ ಟೋಕನ್ ಕೂಡ ಹಾಗೆ ಬಿಟ್ರೆ ಅದು ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ ಅದರಿಂದ ಏನ್ ಇಂಟ್ರೆಸ್ಟ್ ಬರ್ಬೇಕು ಅದು ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ ನಾವ್ ಇಂಟ್ರೆಸ್ಟ್ ನ ಏನ್ ಮಾಡ್ಬೇಕು ವಿಡ್ರಾ ಮಾಡ್ತಾ ಹೋಗ್ಬೇಕು ವಿಡ್ರಾ ಅದಕ್ಕೆ ಪ್ರೊಸೀಜರ್ ಇದೆ ಎಕ್ಸಾಂಪಲ್ ಯಾವ ತರ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾವ ತರ ಇರುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ತರ ನಾವು ಕ್ಲೈಮ್ ಇಂಟ್ರೆಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಆ ಇಂಟ್ರೆಸ್ಟ್ ಏನಾಗುತ್ತೆ ಟರ್ಬೋಗ್ ಹೋಗಿ ಕೂರುತ್ತೆ ಕ್ಲೈಮ್ ಇಂಟ್ರೆಸ್ಟ್ ಅಂತ ನಾನು ಕ್ಲಿಕ್ ಮಾಡಿದೆ ಆ ಕ್ಲಿಕ್ ಮಾಡಿದಂತ ಟೋಕನ್ಸ್ ಎಲ್ಲೋಗುತ್ತೆ ಅಂದ್ರೆ ಟರ್ಬೋ ಅಂತಕ್ಕಂಥ ಇಲ್ಲಿ ಆಪ್ಷನ್ ಇದೆ ಅಲ್ಲಿ ಹೋಗುತ್ತೆ ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು ಸೈನ್ ಬೈ ವ್ಯಾಲೆಟ್ ಮಾಡಿದಾಗ ಸೊ ಇಲ್ಲೇನಾಯ್ತು ಸೊ ನಾನು ಟರ್ಬೋ ನಾನು ಇಂಟ್ರೆಸ್ಟ್ ನ ಕ್ಲೇಮ್ ಮಾಡಿರ್ತಕ್ಕಂಥ ಇಂಟ್ರೆಸ್ಟ್ ಏನಾಯ್ತು ಸೊ ಇಲ್ಲಿ ಟರ್ಬೋಗೆ ಬಂದು ಕೂತಿರುತ್ತೆ ಸಿಸ್ಟಮ್ ಈ ಟರ್ಬೋ ಮೆಕ್ಯಾನಿಸಮ್ ಯಾಕೆ ಇಟ್ಟಿದೆ ಅಂತಂದ್ರೆ ಸೊ ಒಂದೇ ಸಲ ಮಾರ್ಕೆಟ್ ಅಲ್ಲಿ ಟೋಕನಾಮಿಕ್ಸ್ ಏನ್ ಸಿಸ್ಟಮ್ ಟೋಕನ್ಸ್ ಇದೆ ಹ್ಯೂಜ್ ಸೆಲ್ಲಿಂಗ್ ಆಗಬಾರ್ದು ಟೋಕನ್ಸ್ ಪ್ರೈಸ್ ಸ್ಟೆಬಿಲಿಟಿ ಇರಬೇಕು ಅನ್ನೋ ಉದ್ದೇಶಕ್ಕೆ ಸೊ ಪ್ರೈಸ್ ಸ್ಟೆಬಿಲಿಟಿ ಇರಬೇಕು ಅನ್ನೋದಕ್ಕೆ ಏನ್ ಮಾಡಿದೆ ನಮಗೇನ್ ಇಂಟ್ರೆಸ್ಟ್ ಜನರೇಟ್ ಆಗುತ್ತೆ ಒಂದು ನೂರ್ LGNS ಜನರೇಟ್ ಆಗುತ್ತೆ ಇಂಟ್ರೆಸ್ಟ್ ಅಂತ ಅನ್ಕೋಣ 100 LGNS ನಮಗೆ ಇಂಟ್ರೆಸ್ಟ್ ಬಂತು 360 600 ಜೆನಿಸಿಸ್ ಅಲ್ಲಿ ಸೊ ಈ 100 LGNS ನ ವಿಡ್ರಾ ಮಾಡಬೇಕು ಅಂತ ಏನ್ ಹೇಳುತ್ತೆ ಸಿಸ್ಟಮ್ ಈ 100 LGNS ಇವತ್ತಿನ ರೇಟ್ ಏನಿದೆ ಫಾರ್ ಎಕ್ಸಾಂಪಲ್ ಇವತ್ತು ಅನುಬೀಸ್ ರೇಟ್ ಒಂದು $3.5 ಇದೆ ಅಂತ ಅನ್ಕೋಣ ಈ $350 ನ ನಾವ್ ಏನ್ ಮಾಡ್ಬೇಕು ವ್ಯಾಲೆಟ್ ಅಲ್ಲಿ ಇಡ್ಕೋಬೇಕು ಅನುಬೀಸ್ ಡೈನ ನಾವ್ ಅನುಬೀಸ್ ಅಲ್ಲಿ ತೆಗಿತಾ ಇದೀವಿ ಅಂದ್ರೆ ನಮ್ಮ ಹತ್ರ ಡೈ ಯಾವ್ದಿರ್ಬೇಕು ಅನುಬೀಸ್ ಡೈ ಇರಬೇಕು ಪಾಲಿಗಾನ್ ಡೈ ಅಲ್ಲ ನಾವು ಹೊರಗ್ ತೆಗಿಬೇಕಾಗಿರೋದು ಯಾವ LGNS ಅನುಬೀಸ್ LGNS ನಮ್ಮ ವ್ಯಾಲೆಟ್ ಅಲ್ಲಿ ಯಾವ ಡೈ ಇರಬೇಕು ಅನುಬೀಸ್ ನ ಡೈ ಇರಬೇಕು ಓಕೆ ಸೊ ಅನುಬೀಸ್ ನ ಡೈ ಇರಬೇಕು ಅಂದ್ರೆ ನಾವು 100ನ ಹೊರ ತೆಗಿಬೇಕು ಅಂದ್ರೆ ಅಷ್ಟು ವರ್ತ್ ಆಫ್ ಅಂದ್ರೆ ಎಷ್ಟು ಹೊರ ತೆಗಿಬೇಕು ಅಂತ ಇರ್ತೀವಿ ಅಷ್ಟು ವರ್ತ್ ಆಫ್ ಡಾಲರ್ ಏನಾಗಿರ್ಬೇಕು ನಮ್ಮ ವ್ಯಾಲೆಟ್ ಅಲ್ಲಿ ಇರಬೇಕು ಓಕೆ ಸೊ ಆಗಿದ್ದಾಗ ಏನಾಗುತ್ತೆ ಅದು 24 ತಾಸು ತನಕ ಒಳಗೋಗುತ್ತೆ ಅಂದ್ರೆ ಇಂಟರ್ನಲಿ ಅದು ಬೈಯಿಂಗ್ ಆಗುತ್ತೆ 24 hours ಲಾಕ್ ಆಗುತ್ತೆ ಏನು ಸಿಸ್ಟಮ್ ಇಂದ ಟರ್ಬೈನ್ ಅಲ್ಲಿ ಈಗ ಆಲ್ರೆಡಿ ಟರ್ಬೈನ್ ಅಲ್ಲಿ ಏನು 114 LGNS ಇತ್ತು ಅನ್ಕೊಳ್ಳಿ ಓಕೆ ಸೊ ಅದೇನಾಗುತ್ತೆ ಹೊರಗಡೆ ಬಂದ್ಬಿಡುತ್ತೆ 24 ತಾಸು ಆದ್ಮೇಲೆ ಇಲ್ಲಿ ಕ್ಲೈಮ್ ಅಂತ ಆಪ್ಷನ್ ಬರುತ್ತೆ ಆ ಕ್ಲೈಮ್ ಅಲ್ಲಿ ನೀವು ಕ್ಲೈಮ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಇದು ಕೂಡ ಹೊರಗೆ ಬರುತ್ತೆ
ಅಂದ್ರೆ 1 ಡೇದು ಅಡ್ವಾನ್ಸ್ ಏನಾಗುತ್ತೆ ನಾವು ಸಿಸ್ಟಮ್ ಅಲ್ಲಿ ಲಾಕ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಈಗ ನೀವು ನೋಡ್ತಾ ಇದ್ದೀನಿ, ಈಗ ರೆಫರೆನ್ಸಿಗೋಸ್ಕರ ನಾ ಏನ್ ಮಾಡ್ತಾ ಇದ್ದೀನಿ, ನಾನು ಕ್ಲೈಮ್ ಇಂಟ್ರೆಸ್ಟ್ ಅನ್ನ ಕ್ಲೈಮ್ ಮಾಡಿದೆ. ಓಕೆ, ಸೊ ಈಗ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಸ್ವ್ಯಾಪಿಗೆ ಹೋಗ್ತೀನಿ. ಸ್ವ್ಯಾಪ್ ಅಲ್ಲಿ ನನ್ನ ಹತ್ರ LGNS ಈಗ ಫಾರ್ ಎಕ್ಸಾಂಪಲ್ 7 LGNS ಈಗ ಈಗ ಸದ್ಯಕ್ಕೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಏನಾಗಿದೆ, 30% ಸ್ಲಿಪೇಜ್ ಇದೆ. ಅಂದ್ರೆ 30% ಅಷ್ಟು ಡಿಡಕ್ಷನ್ ಇದೆ. ಓಕೆ, ಅಂದ್ರೆ 30% ಡಿಡಕ್ಷನ್ ಇದ್ರೂ ಕೂಡ ಇದು ಪಾಲಿಗಾನ್ ರೇಟ್ಗೆ ಸೇಮ್ ಇದೆ, ಯಾಕಂದ್ರೆ ಇಲ್ಲಿ ರೇಟ್ ಜಾಸ್ತಿ ಇದೆ. ಅಂದ್ರೆ ಸದ್ಯದ ಮಟ್ಟಿಗೆ ನಮ್ದು ಏನೇ ರಿವಾರ್ಡ್ಸ್ ಏನ್ ಬರ್ತಾ ಇದೆ ಅಲ್ವಾ, 360 600 ಡೇಸ್ದು ಅಥವಾ ಲೈಕ್ ಜೆನಿಸಿಸ್ದು ಏನೇ ಬಂದ್ರು ಕೂಡ ನಾವು ಡೈನ ಏನು ಲೈಕ್ ಬೈ ಮಾಡ್ತೀವಿ, ಡೈ ಮುಖಾಂತರ ಏನು ಲೈಕ್ 24 hours ಲಾಕ್ ಮಾಡ್ತೀವಿ. ಸೊ ಅದರಲ್ಲಿ ಅರೌಂಡ್ 25 to 32%, 30% ತನಕ ಚಾರ್ಜಸ್ ಇದೆ ಸದ್ಯಕ್ಕೆ. ಎಲ್ಲಿ ತನಕ ಎರಡೂ ಬ್ಲಾಕ್ ಚೈನ್ ಅಲ್ಲೂ ಕೂಡ ಪ್ರೈಸು ಸೇಮ್ ಆಗೋ ತನಕ ನಾವ್ ಇದ್ರದ್ದು ಲೈಕ್ ಲಾಜಿಕಲಿ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಸೊ ಪ್ರೆಸೆಂಟ್ ಸಿನಾರಿಯೋ ಅನುಬೀಸ್ ಬ್ಲಾಕ್ ಚೈನ್ ಏನಿದೆ ರೇಟು, ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಕೂಡ ಆ ರೇಟನ್ನೇ ಫಾಲೋ ಮಾಡ್ತಾರೆ ಹೊರತು ಪಾಲಿಗಾನ್ನ ಅಲ್ಲ. ಯಾಕಂದ್ರೆ ಯೂಜ್ ಬೈಯಿಂಗ್ ಜನ ಕಂಪ್ಲೀಟ್ಲಿ ಅಡಾಪ್ಷನ್ ಆಗ್ತಾ ಇರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಓಕೆ, ಸೊ ಅದಕ್ಕೋಸ್ಕರ ಇದು ಏನಾಗುತ್ತೆ, ಎರಡೂ ಪ್ರೈಸ್ ಕೂಡ ಸೇಮ್ ಫ್ಯಾಕ್ಟರ್ ಆದ್ಮೇಲೆ ಈ ಸ್ಲಿಪೇಜ್ ಏನಿದೆ, ಈ ಡಿಡಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಆಲ್ಮೋಸ್ಟ್ 20% ತನಕ ರೀಚ್ ಆಗಿತ್ತು. ಬಟ್ ಲಾಸ್ಟ್ ಒಂದು 4-5 ಡೇಸ್ ಬಿಫೋರ್ ಏನ್ ಮಾರ್ಕೆಟ್ ಕಂಪ್ಲೀಟ್ಲಿ ಕ್ರಾಶ್ ಆಗ್ತಾ ಇತ್ತು, ಆ ಟೈಮಲ್ಲಿ ಸ್ಲಿಪ್ಪೇಜು ಜಾಸ್ತಿ, ಆಲ್ಮೋಸ್ಟ್ 30 ಇದ್ದಿದ್ದು ಅದು 20, ಇದು 20ಇಂದ 15, 10, 5ಗೆ ಹೋಗಿ ನಿಲ್ಲುತ್ತೆ. ಬಟ್ ಈಗ 30% ಇದೆ. ಸೊ ನಾವಲ್ಲಿ 30 ಅಂತ ಆದಾಗ, ಸೊ ನನ್ನ ಹತ್ರ ಇರ್ತಕ್ಕಂಥ 7 LGNS ಏನಾಗುತ್ತೆ, 7 LGNS ಡೈ ಆಗಿ ಕನ್ವರ್ಟ್ ಆಗಿರುತ್ತೆ ಈಗ. ಸೊ ಅನುಬೀಸ್ ಅವೇಕನ್ ರಾಂಗ್ ನೆಟ್ವರ್ಕ್. ಸೊ ಟರ್ಬೋ ಹೋಗ್ತೀನಿ. ಏನ್ ನಾನು ಅನುಬೀಸ್ LGNS ಇದ್ದಿದ್ದು ನಾನು ಏನು ಡೈಗೆ ಕನ್ವರ್ಟ್ ಮಾಡಿದೆ, ಸೊ ಅದೀಗ ಬರುತ್ತೆ ಒಂದು. ಸೊ ಇನ್ನೂ ಕೂಡ ಸ್ವ್ಯಾಪ್ ಆಗಿಲ್ಲ, ಒಂದು 2 seconds ಟೈಮ್ ತಗೊಳುತ್ತೆ. ಇನ್ನು ಸ್ವ್ಯಾಪ್ ಆಗಿ ಸೊ ಇದೇನೇ ಟ್ರಾನ್ಸಾಕ್ಷನ್ ಮಾಡುವಾಗ ನಿಮ್ಮ ಹತ್ರ ಒಂದು ಡೈ ಅನುಬೀಸ್ ಡೈ ನಿಮ್ಮ ವ್ಯಾಲೆಟ್ ಅಲ್ಲಿ ಇರಬೇಕು. ಸೊ ಈಗ ನೋಡ್ತಾ ಇದ್ರ, ನನ್ನ ಹತ್ರ ಇರ್ತಕ್ಕಂಥ 7 LGNS ನಾನು ಡೈ ಕನ್ವರ್ಟ್ ಮಾಡಿದೆ. ಈ ಫಾರ್ ಎಕ್ಸಾಂಪಲ್ ಇದರಿಂದ ನಾನು ಈಗ ಸದ್ಯಕ್ಕೆ ಒಂದು 4 ಟೋಕನ್ ವಿಡ್ರಾ ಮಾಡ್ತೀನಿ. ಇಲ್ಲಿ ಎಷ್ಟು, ಈಗ ಫಾರ್ ಎಕ್ಸಾಂಪಲ್ 4.2. ಸೊ ಡೈ ಏನಾಗುತ್ತೆ, ಏನ್ ಡೈಗೆ ಕನ್ವರ್ಟ್ ಮಾಡಿದೆ ಆ ಡೈ ಈಗ ಎಗೇನ್ LGNS ಬೈ ಮಾಡಿ ಇಂಟರ್ನಲ್ಲಿ ಬರುತ್ತೆ. ಈ ಇದರಲ್ಲಿ 4.2 LGNS ಏನಾಗುತ್ತೆ ವ್ಯಾಲೆಟ್ಗೆ ಕ್ರೆಡಿಟ್ ಆಗಿಬಿಡುತ್ತೆ. ಸೊ ನೋಡ್ತಾ ಇದ್ರ ಇಲ್ಲಿ ಲೈಕ್ ಡಿಡಕ್ಟ್ ಆಯ್ತು. ಆ 4.2 LGNS ಏನಾಯ್ತು, ನನ್ನ ವ್ಯಾಲೆಟ್ ಇರ್ತಕ್ಕಂಥ ಡಾಲರ್ ಏನಿತ್ತು ಅದು 4.2 LGNS ಖರೀದಿ ಆಯ್ತು. ಖರೀದಿಯಾಗಿ ಅಷ್ಟು LGNS ಏನಾಯ್ತು, ಲಾಕ್ ಆಯ್ತು 24 hours. ಸೊ ಇಲ್ಲಿ ಇರ್ತಕ್ಕಂಥ 4.2 LGNS ಏನಾಯ್ತು ವ್ಯಾಲೆಟ್ಗೆ ಬಂದ್ಬಿಟ್ಟಿರುತ್ತೆ. ಇಲ್ಲಿ ನೋಡ್ತಾ ಇದ್ರ ವ್ಯಾಲೆಟ್, ಈ LGNS ನಾನು ಏನ್ ಮಾಡ್ಬೋದು, ಸೊ ನಾನು ಕನ್ವರ್ಟ್ ಮಾಡ್ಬೋದು ಅನುಬೀಸ್ ಡೈಗೆ ಫಾರ್ ಎಕ್ಸಾಂಪಲ್. ಸೊ ಒಂದೊಂದೇ ಆಪ್ಷನ್ ಬರ್ತಾ ಇದೆ, ಅಂದ್ರೆ ಕಂಪ್ಲೀಟ್ ಈಗ ನೀವು ಡೈರೆಕ್ಟ್ಲಿ ಅನುಬೀಸ್ ಡೈ ಇಂದ USDTಗೂ ಎಲ್ಲ ಮಾಡ್ಬೋದು. ಇಲ್ಲೇ ಸದ್ಯಕ್ಕೆ ಯಾವ ತರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಅನುಬೀಸ್ LGNS ಇದೆ. ಸೊ ಅನುಬೀಸ್ LGNS ಅಗೇನ್ ನಾನೇನ್ ಮಾಡ್ಬೋದು,
ಸೊ ಇದನ್ನ LGNS ನ ನೀವು ಸ್ಟೇಕ್ ಆದ್ರೂ ಮಾಡ್ಕೋಬಹುದು, ಅಥವಾ ಎಗೇನ್ ನೀವೇನ್ ಮಾಡ್ಬೋದು, P2P ಮಾಡ್ಬೋದು, ಅಥವಾ ಎಗೇನ್ ಇದನ್ನ ಏನ್ ಮಾಡ್ಬೋದು, ಸೆಲ್ ಕೂಡ ಮಾಡ್ಬೋದು. ಸೊ LGNS ಡೈ ಆಯ್ತು. ಸೊ ಡೈ ಆದ ನಂತರ ಎಗೇನ್ ನೀವು ಸಾಕಷ್ಟು ಆಪ್ಷನ್ಸ್ ಇದೆ. ಅನುಬೀಸ್ ಬ್ರಿಡ್ಜ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಹತ್ರ ಏನ್ ಅನುಬೀಸ್, ಈಗ ಫಾರ್ ಎಕ್ಸಾಂಪಲ್ 14 ಅನುಬೀಸ್ ಡೈ ನನ್ನ ಹತ್ರ ಇದೆ. LGNS ನ ಏನ್ ನಾನು ಸೇಲ್ ಮಾಡಿದೆ, ಅದರಿಂದ ಏನ್ ಸಿಕ್ತು, ಡೈ ಸಿಕ್ತು. ಈ ಡೈ ಇಂದ ನೀವೇನ್ ಮಾಡ್ಬೋದು, ಈಗ ಲೈಕ್ ಅಪ್ಡೇಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ ಅನುಬೀಸ್ ಇಂದ ನೀವು ಪಾಲಿಗಾನ್ ಡೈಗೆ ಕನ್ವರ್ಟ್ ಮಾಡ್ಬೋದು. ಸದ್ಯಕ್ಕೆ ಇಥೀರಿಯಂ ಡೈ BNB ಸೊ ಮಾಡ್ಬೋದು. ಬರ್ತಕ್ಕಂಥ ದಿನಗಳಲ್ಲಿ ಡೈರೆಕ್ಟ್ಲಿ ಅನುಬೀಸ್ ಡೈ ಇಂದ ನೀವು BEP20 USDT ಅಥವಾ ಬೇರೆ ಬೇರೆ ಬ್ಲಾಕ್ ಚೈನ್ ಕೂಡ ಮಾಡ್ಬೋದು. ಸೊ ಅದು ಆಪ್ಷನ್ ಇದೆ. ಅದ್ರ ಜೊತೆ ಈಗೂ ಕೂಡ ಆಪ್ಷನ್ ಇದೆ. ಎಲ್ಲಿ ಅಂತಂದ್ರೆ, ಸೊ ಅಗೇನ್ ನೀವು ಅದೇ ಸ್ವಾಪ್ ಅಲ್ಲಿ ಹೋದ್ರೆ, ಸೊ ಎಲ್ಲರೂ ಕೂಡ ಇದನ್ನ ಅರ್ಧ ಟೋಕನ್, ಒಂದು ಟೋಕನ್ ಇಂದ ನೀವು ಲೈಕ್ ಟ್ರಯಲ್ ಮಾಡಿದ್ರೆ 100% ವಿಚಾರಗಳು ನಿಮ್ಗೆ ಏನಾಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಗೇಲ್ ಬ್ರಿಡ್ಜ್ ಅಂತ ಆಪ್ಷನ್ ಇದೆ. ಸೊ ಇದು ಮಿನಿಮಮ್ $10-20 ಹೆಚ್ಚಿಗೆ ನಿಮ್ಮ ಹತ್ರ ಇತ್ತು. ಫಾರ್ ಎಕ್ಸಾಂಪಲ್ LGNS ನ ಏನ್ ಮಾಡಿದ್ರಿ ನೀವು, ನಿಮ್ಮ ಹತ್ರ ಇರ್ತಕ್ಕಂಥ ಅನುಬೀಸ್ LGNS ನ ಸೇಲ್ ಮಾಡಿದ್ರಿ. ನಿಮ್ಗೇನ್ ಸಿಕ್ತು, ಅನುಬೀಸ್ ನ ಡೈ ಸಿಕ್ತು. ನಿಮ್ಗೇನ್ ಸಿಕ್ಕಿರುತ್ತೆ, ಅನುಬೀಸ್ ನ ಡೈ ಸಿಕ್ತು. ಓಕೆ, ಈ ಅನುಬೀಸ್ ಡೈನ ನೀವೇನ್ ಮಾಡ್ಬೇಕು, ನೀವು BEP20 BNB ಚೈನಿನ USDT ಗೆ ಕನ್ವರ್ಟ್ ಮಾಡಬೇಕು ಅಂತ ಅನ್ಕೋಣ. ಸೊ ಇಲ್ಲಿ ಏನಾಗುತ್ತೆ, ಮಿನಿಮಮ್ 10ರಿಂದ ಇದೆ, ಆದ್ರೂ ಕೂಡ ಮಾಡ್ಕೋಬಹುದು. ಅನುಬೀಸ್ ಡೈನ ನಾನು ಏನ್ ಮಾಡ್ತಿದ್ದೀನಿ, BEP20 ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಸಿಸ್ಟಮು ಸ್ಮೂತ್ ಆಗಿ, ಸ್ಪೀಡ್ ಆಗಿ, ಫಾಸ್ಟ್ ಆಗಿ ವರ್ಕ್ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಬಟ್ ಇಲ್ಲಿ ಏನು ಅಂದ್ರೆ ಟೆಕ್ನಿಕಲ್ ಥಿಂಗ್ಸ್ ನ ನಾವು ತಿಳ್ಕೊಬೇಕು. ಈಗ ನೋಡಿ, ನನ್ನ ಹತ್ರ ಇರ್ತಕ್ಕಂಥ ಅನುಬೀಸ್ ಡೈನ ನಾನು ಇಮಿಡಿಯೇಟ್ಲಿ USDT BEP20 ಗೆ ನಾನು ಏನ್ ಮಾಡಿದೆ, ಕನ್ವರ್ಟ್ ಆಯ್ತು. ಸೊ ಅದು ಇಮಿಡಿಯೇಟ್ಲಿ ಏನಾಗುತ್ತೆ, ನನ್ನ ವ್ಯಾಲೆಟ್ಗೆ ಬಂದ್ಬಿಡುತ್ತೆ. ಇಲ್ಲಿ ಕ್ರೆಡಿಟ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇದೇನಾಗುತ್ತೆ, ಕ್ರೆಡಿಟ್ ಆಗ್ಬಿಡುತ್ತೆ USDT. ಸೊ ಈ ರೀತಿ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಇಂಟ್ರೆಸ್ಟ್ ನ ವಿಡ್ರಾ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪಾಲಿಗಾನ್ LGNS ಅಥವಾ ಯಾವ್ದು LGNS ನ ಅನುಬೀಸ್ ಡೈಗೆ ನಾವು ಡೈನ ವ್ಯಾಲೆಟ್ ಅಲ್ಲಿ ಇಡ್ಕೋಬೇಕಾಗುತ್ತೆ. ಸೊ ಆ ವ್ಯಾಲೆಟ್ ಅಲ್ಲಿ ಡೈ ಇದ್ರೆ ಓಕೆ ಏನಾಗುತ್ತೆ, ಸೊ ಆಟೋಮೆಟಿಕ್ಲಿ 24 ಅವರ್ಸ್ ತನಕ LGNS ಸ್ಟೇಕ್ ಆಗಿ, ಅಂದ್ರೆ ಇಂಟರ್ನಲಿ ಅದು ಲಾಕ್ ಆಗಿ ಒಳಗಡೆ ಇರ್ತಕ್ಕಂಥ LGNS ಹೊರಗಡೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಟರ್ಬೋದಲ್ಲಿ ಎಷ್ಟಿದೆ ಅಷ್ಟನ್ನೇ ವಿಡ್ರಾ ಮಾಡಬೇಕು ಅಂತ ಏನಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನನ್ನ ಇಂಟ್ರೆಸ್ಟ್ ಇವತ್ತು 50 ಬಂದಿದೆ. 50ರಲ್ಲಿ ನನಗೆ ಇವತ್ತು $50 LGNS ಅಷ್ಟು ಡಾಲರ್ ನನ್ನ ಹತ್ರ ಇಲ್ಲ. ನೀವು 20 LGNS ನ ವಿಡ್ರಾ ಮಾಡ್ಬೋದು, ಮತ್ತೆ ನಾಳೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಾವ ತರ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವತ್ತು 4.2 LGNS ಇದೆ. ಸೊ ಇದೇ LGNS ನ ನಾಳೆ ನಾನು ಕ್ಲೈಮ್ ಆದ ತಕ್ಷಣ ಇದನ್ನ ಮತ್ತೆ ಡೈ ಕನ್ವರ್ಟ್ ಮಾಡಿ, ಡೈ ಇಂದ ಎಗೇನ್ ಸಿಸ್ಟಮ್ಗೆ ಲಾಕ್ ಮಾಡಿ, ಮತ್ತೆ ಎಗೇನ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥದ್ನ ಹೊರ ತೆಗಿತಾ ಹೋಗ್ಬೋದು. ಓಕೆ, ಸೊ ಈ ತರ ಪಾರ್ಟ್ ಬೈ ಪಾರ್ಟ್ ಕೂಡ ನಾವು ಮಾಡ್ಕೋಬಹುದು. ಓಕೆ, ಸೊ ಫಸ್ಟ್ ಥಿಂಗ್ ಏನು ಅಂದ್ರೆ, ಸೊ ನಮ್ಮಲ್ಲಿ ಡೈ ವ್ಯಾಲೆಟ್ ಅಲ್ಲಿ ಇರ್ಬೇಕಾಗುತ್ತೆ. ಸೊ ಅಂಡ್ ದೆನ್ ನಿಮ್ಮ ಹತ್ರ ಡೈನ ಯಾವ ತರ ಪರ್ಚೇಸ್ ಮಾಡೋದು ಸರ್, ಗ್ಯಾಸ್ ಡೈ ಅಂತಂದ್ರೆ ನಿಮ್ಮ ಹತ್ರ ಡೈ ಇದೆ ಅನ್ಕೊಳ್ಳಿ, ಪಾಲಿಗಾನ್ ನ ಡೈ ಇದೆ ಅನ್ಕೊಳ್ಳಿ. ಆ ಪಾಲಿಗಾನ್ ನ ಡೈ ಒಂದು ಡೈನ ಏನ್ ಮಾಡಿ, ಅನುಬೀಸ್ ಬ್ರಿಡ್ಜ್ ಅಂತ ಆಪ್ಷನ್ ಇದೆ. ಅನುಬೀಸ್ ಬ್ರಿಡ್ಜ್ ಅಲ್ಲಿ ನೀವೇನ್ ಮಾಡಿ, ಸೊ ನಿಮ್ಮ ಹತ್ರ ಏನಿದೆ, ಪಾಲ್ ಇದ್ರೂ ನಡೆಯುತ್ತೆ, ಅಥವಾ ಪಾಲಿಗಾನ್ ಡೈ ಇದೆ ಅನ್ಕೊಳ್ಳಿ. ಈಗ ನಿಮ್ಮ ಹತ್ರ ಪಾಲಿಗಾನ್ ಡೈ ಇದೆ ಒಂದು, ನಿಮಗೇನು ಗ್ಯಾಸ್ ಫೀಸಿಗೆ ಅನುಬೀಸ್ ಡೈ ಇರಬೇಕು, ಅನುಬೀಸ್ ಬ್ಲಾಕ್ ಚೈನ್ ಬಳಕೆ ಮಾಡಕ್ಕೆ. ಸೊ ನೀವು ಒಂದು ಡೈನ ಕನ್ವರ್ಟ್ ಮಾಡಿಡಿ, ಅದನ್ನ ಯಾವಾಗ್ಲೂ ಕೂಡ ಮೇಂಟೈನ್ ಮಾಡಿ. ಈಗ ನನ್ನ ಹತ್ರ ಬ್ಯಾಲೆನ್ಸ್ ಇಲ್ಲ ಪಾಲಿಗಾನ್ LGNS, ಸೊ ಅದು ಮಾಡ್ಬೋದು. ಅಥವಾ ನೀವು ಅನುಬೀಸ್ ಡೈ ಇಂದ ನೀವು ಪಾಲಿಗಾನ್ಗೂ ಕೂಡ ಕನ್ವರ್ಟ್ ಮಾಡ್ಬೋದು. ಸೊ ಮಾಡ್ಬೋದು. ಸೊ ವ್ಯಾಲೆಟ್ ಅಲ್ಲಿ ಹಾಗೆ ಬಿಡಬೇಕಾಗುತ್ತೆ ಸಮ್ ಗ್ಯಾಸ್ ಫೀಸ್ಗೋಸ್ಕರ. ಸೊ ಈ ತರ ಸಾಕಷ್ಟು ವಿಚಾರಗಳನ್ನ ಮೈನ್ಯೂಟ್ ಒಂದೊಂದ್ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಓಕೆ, ಟೆಕ್ನಿಕಲಿ ಥಿಂಗ್ಸ್ ನ ನಾವ್ ಎಷ್ಟು ತಿಳ್ಕೊಳ್ತಾ ಹೋಗ್ತೀವಿ ಅಷ್ಟು ಥಿಂಗ್ಸ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಕ್ಲಾರಿಟಿ ನಮಗಿರುತ್ತೆ. ಸೊ ಅವೆಲ್ಲವೂ ಕೂಡ ವಿಚಾರ ತಿಳ್ಕೊಳ್ಳೋಣ. ಸಿಸ್ಟಮ್ ಲೈಕ್ ಕ್ಯಾಲ್ಕುಲೇಷನ್ ವೈಸ್ ಅಲ್ಲಿ ಬಾಂಡ್ ಮೆಕ್ಯಾನಿಸಮ್ನು ಕೂಡ ಅದರದ್ದು ಲೈಕ್ ಬಳಕೆಯನ್ನ ಮಾಡ್ಕೊಳ್ಳೋಣ. ಅದ್ರದ್ದು ಕೂಡ ಕ್ಯಾಲ್ಕುಲೇಷನ್ ನಾನು ಡೇ ಬೈ ಡೇ ಮತ್ತೆ ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಫರ್ದರ್
ಮೀಟಿಂಗ್ ಅಲ್ಲಿ ಕನೆಕ್ಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಸೆಷನ್ಗೆ ಯಾರೆಲ್ಲ ಕನೆಕ್ಟ್ ಆಗಿದ್ರಿ, ಓಕೆ. ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಅನುಬೀಸ್ ಬ್ಲಾಕ್ ಚೈನ್ಗೆ ಯಾವುದೇ ರೀತಿಯ ಕಂಡೀಷನ್ ಸದ್ಯಕ್ಕೆ ಇಲ್ಲ, ಓಕೆ. ಹಾಗಂತ ಅದನ್ನ ತಿಳ್ಕೊಳ್ಳದೆ ಇರೋದು ಕೂಡ ಅಲ್ಲ, ಯಾಕಂದ್ರೆ ಆಲ್ರೆಡಿ ಪ್ರೈಸ್ ಫ್ಯಾಕ್ಟರ್ ಕೂಡ ಅಲ್ಲಿ ಜಾಸ್ತಿ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಅದರದೇ ಮ್ಯಾಟರ್ ಆಗುತ್ತೆ ಅಲ್ಲೇ ಕಂಪ್ಲೀಟ್ಲಿ, ಯಾಕಂದ್ರೆ ತನ್ನ ಸ್ವಂತ ಬ್ಲಾಕ್ ಚೈನ್ ಆಲ್ರೆಡಿ ಸ್ಪೀಡ್ ಆಕ್ಟಿವಿಟಿನೂ ಕೂಡ ಅನುಬೀಸ್ ಬ್ಲಾಕ್ ಚೈನ್ ತುಂಬಾ ಸ್ಪೀಡ್ ಆಗಿ ಎವ್ರಿಥಿಂಗ್ ನಡೀತಾ ಇರ್ತಕ್ಕಂಥದ್ನ ಕೂಡ ನಾವು ನೋಡ್ತಾ ಇದೀವಿ. ಸೊ ಅದರದ್ದು ಅಡಾಪ್ಟಬಿಲಿಟಿ, ಅದರದ್ದು ಥಿಂಗ್ಸ್ ತಿಳ್ಕೊಳ್ತಾ ಸೊ ಅದನ್ನು ಕೂಡ ನಾವು ಬಳಸ್ತಾ ಹೋಗೋಣ, ಓಕೆ. ಸೊ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಕಂಪ್ಲೀಟ್ ಅಪ್ಡೇಟ್ಸ್ ಥಿಂಗ್ಸ್ ವರ್ಕ್ ಆಗ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಸೆಷನ್ಗೆ ಯಾರೆಲ್ಲ ಕನೆಕ್ಟ್ ಆಗಿದ್ರಿ. ಸೊ ಮತ್ತೆ ನಾನು ನೆಕ್ಸ್ಟ್ ಫರ್ದರ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದಿ ಬೆಸ್ಟ್. ಗುಡ್ ನೈಟ್.